ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇದೆ. ಬಿಜೆಪಿ ಈ ಸಂದರ್ಭಕ್ಕೆ ತಕ್ಕನಾಗಿ ಬಿಜೆಪಿ ಟಾರ್ಗೆಟ್ ಆಗಿದೆ. ಅದ್ರ ಆಚೆಗೆ ಈಗ ಏನು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು, ಬಿಜೆಪಿ ಏತರ ಅನೇಕ ಪಕ್ಷಗಳು ಈ ಹೋರಾಟವನ್ನು ಬೆಂಬಲಿಸಿದ್ವು. ಬಹುಶಃ ಅವ್ರಿಗೂ ಕೂಡ ಇದು ಎಚ್ಚರಿಕೆಯ ಗಂಟೆ. ಯಾಕೆಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಕೇಂದ್ರದಲ್ಲಿ ಸದ್ಯಕ್ಕೆ ನೀಟ್ ಅಕ್ರಮ ಮಾತ್ರ ಹೊರಗೆ ಬಂದಿರುವಂತದ್ದು. ಅದ್ರ ಆಚೆಗಿನ ಅಕ್ರಮದ ವಿರುದ್ಧ ಈ ಸಮೂಹ ಟಾರ್ಗೆಟ್ ಮಾಡ್ಕೊಂಡು ಹೋರಾಟ ಕೇಳಿದ್ರೆ ಅವರು ಕೂಡ ಇಂತಹದ್ದೇ ಸನ್ನಿವೇಶಗಳನ್ನ ಅವ್ರವ್ರ ಆಡಳಿತದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯತೆ ದಟ್ಟವಾಗಿದೆ. 100%. ಈಗ ನಾನೇ ಅದನ್ನ ಹೇಳಿದ್ರು, ಕರ್ನಾಟಕದ ಇತ್ತೀಚೆಗೆ ಪ್ರಕರಣ KPSC ಅಲ್ಲಿ ಏನು ಅಕ್ರಮ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಬಹುಶಃ ಅವರ ಹುದ್ದೆಗಳಿಗೂ ಈ ನೆಕ್ಸ್ಟ್ ಬರೋ ಜನರೇಷನ್ ಹುದ್ದೆಗಳನ್ನ ಕಿತ್ಕೊಂಡಾಗೆ ಅಲ್ವಾ ಇವರ ಅಕ್ರಮನ ಎಷ್ಟು ಸಮಯ ಅಂತ ಮುಂದುವರಿತಾರೆ. ನೀವು ಇದನ್ನ ಸೀರಿಯಸ್ ಆಗಿ ತೆಗೆದು ತನಿಖೆ ನಡೀತಾ ಇದೆ, ತನಿಖಾ ಸಂಸ್ಥೆಗಳು ವರದಿ ಬಂದ ನಂತರ ಆಗುತ್ತೆ, ಅರೆಸ್ಟ್ ಆಗಿದ್ದಾರೆ, ಅವ್ರಿಗೆ ಏನು ಶಿಕ್ಷೆ ಆಗಿದೆ, ಹಾಗೆ ಹೇಳ್ತಾ ಹೋಗೋದಲ್ಲ. ಜನರಲ್ ಪಬ್ಲಿಕ್ ನಾನು ಅದನ್ನೇ ಹೇಳಿರುವಂತದ್ದು, ಕೇವಲ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಷ್ಟೇ ಇಲ್ಲ, ಮುಂದೆ ಎಲ್ಲ ವಿಚಾರಗಳು ಬರ್ತದೆ. ಇದು ನೋಡಿ, ಜನಾಂದೋಲನ ರಾಜಕೀಯ ಪಕ್ಷದಿಂದ ರೂಪಿತ ಆಗಿಲ್ಲ, ಸಂಘಟನೆಗಳಿಂದ ರೂಪಿತ ಆಗಿಲ್ಲ, ಅಸಂಘಟಿತ ವಲಯದ ವಿದ್ಯಾರ್ಥಿಗಳೇ ಇದನ್ನ ದೊಡ್ಡ ಮಟ್ಟದ ಜನಾಂದೋಲನ ಮಾಡಿರೋದು. ಒಂದು ನಿಮ್ಮ ಶೋಷಣೆಗಳು, ಅಕ್ರಮಗಳು, ದೌರ್ಜನ್ಯಗಳು ಆಗ್ತಾ 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 ಹೋದಾಗ ಬದಲಾವಣೆ 100% ಈ ಒಂದು ಜನಾಂದೋಲನ ನಡೀತೆ. ಆ ಜನಾಂದೋಲನ ಬಂದಾಗ 100% ಯಾರಿಗೂ ತಡೆಯಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಇಡೀ ದೇಶದ ರಾಜ್ಯಕ್ಕೆ ವೈಫಲ್ಯವನ್ನು ಸಹ ಇದು ತೋರಿಸ್ತದೆ. ಯಾವ ಒಂದು ಆಡಳಿತಾರೂಢ ಪಕ್ಷವಾಗಿ ಬಿಜೆಪಿ ಕೇಂದ್ರದಲ್ಲಿ ಇದೆ, ಅದನ್ನ ಪ್ರಶ್ನೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಾನು ನೆನ್ನೆ ಸೋಷಿಯಲ್ ಮೀಡಿಯಾ ಗಮನಿಸ್ತಿದ್ದೆ, ನೋಡಿದೆ, ಯಾರೋ ಒಬ್ರು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಪಕ್ಷದ ಹುದ್ದೆಯಿಂದ ಅವರನ್ನು ತೆಗೆದಿದ್ದಾರೆ. ಅವ್ರು ಹೇಳಿದ್ರೆ, ನಾನು 20 ವರ್ಷ ಪಕ್ಷಕ್ಕೆ ಸೇವೆ ಮಾಡಿದ್ದೇನೆ, ನಾನು ಇದನ್ನ ಸರಿ ಮಾಡ್ಬೇಕು ಅಂತ ಕೇಳಿದ ಕಾರಣಕ್ಕೆ ತೆಗೆದಿದ್ದೀನಿ. ಅವ್ರು ಏನ್ ಕೇಳಿದ್ರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನೋಡಿ, ಹಾಗಾದ್ರೆ ಪಕ್ಷಗಳು ಸಹ ಎಷ್ಟೊಂದು ರಕ್ಷಣೆ ಮಾಡೋ ಕೆಲಸ ಮಾಡ್ತದೆ. ನಾನು ಹೇಳುದು, ರಕ್ಷಣೆ ಮಾಡೋ ಕೆಲಸಕ್ಕೆ ಹೋಗ್ಬಾರ್ದು. ತಪ್ಪಿತಸ್ಥನ ನೀವು ತಪ್ಪು ತಿದ್ದುಕೊಳ್ಬೇಕು ಅಂತ ಆದ್ರೆ ಸರಿಪಡಿಸ್ಕೊಳ್ಳುವ ಕಡೆ ಗಮನ ಹರಿಸಬೇಕು. ಈಗ ನಾನು ಹೇಳುವಂಥದ್ದು, ಧರ್ಮೇಂದ್ರ ಪ್ರಧಾನ್ ಅವರು ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಕ್ಷಣ ರಾಜೀನಾಮೆ ಕೊಟ್ಟಿದ್ರೆ, ತಕ್ಷಣ ಪರೀಕ್ಷಾ ಸುಧಾರಣೆ ಮಂಡಳಿಗೆ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಸರ್ಕಾರ ದೀರ್ಘ ಮೌನ ವಹಿಸಿದಂತ ಪ್ರಧಾನಿಯವರು ಮಾತನಾಡಕ್ಕೆ ಹೋಗಿದ್ರೆ, ಪ್ರಧಾನಿ ಯಾವಾಗ ಮಾತು ಸ್ಟಾರ್ಟ್ ಮಾಡಿದ್ದು? ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಅಥವಾ ಎಕ್ಸ್ ಖಾತೆಯಲ್ಲಿ ಬಂದು ಮಕ್ಕಳೊಟ್ಟಿಗೆ ಮಾತಾಡುವ ಇದನ್ನ ಮೊದಲೇ ಮಾಡ್ಬೋದಲ್ಲ. ಯಾಕೆ ಅದನ್ನಷ್ಟು ದಿನ ಮಾತಾಡಲಿಲ್ಲ? ಸುದೀರ್ಘ ಅವಧಿಗೆ ಮೌನ ವಹಿಸಿ ನಂತರ ಮಾತಾಡುವಂತ ಪರಿಸ್ಥಿತಿ ಯಾವ್ದು ಬಂತು? ಇವತ್ತು ಅವ್ರು ನಮ್ಮ ದೇಶದ ಪ್ರಧಾನಿ ಕಾರಣಕ್ಕಾಗಿ ಆ ಪ್ರಾಣಿ ಯಾರೇ ಇರಲಿ ಗೌರವ ಕೊಡುವ, ಆದ್ರೆ ಅವ್ರ ಬಗ್ಗೆ ಮಾತೇ ಆಡಬಾರ್ದು. ಅವ್ರು ಮಾಡಿದೆಲ್ಲವೂ ಸರಿ ಅಂತ ಹೇಳುವ ಧೋರಣೆಯನ್ನ ಸಹಿಸ್ಕೊಂಡು ಹೋದ್ರೆ ಅಥವಾ ಭಯದಲ್ಲಿ ಇದ್ರೆ ಏನಾಗುತ್ತೆ? ಭಯ ಇಲ್ಲದ ಜನ ಬಂದು ಪ್ರಶ್ನೆ ಮಾಡುವ ಇದ್ದಾರೆ. ಎಲ್ಲ ಕಾಲಕ್ಕೂ ಎಲ್ಲರನ್ನ ಹತ್ತಿಕ್ಕಕ್ಕೆ ಸಾಧ್ಯನೇ ಆಗೋದಿಲ್ಲ. ಪ್ಲಸ್ ಒಂದೇ ಅಲ್ಲ, ಇಲ್ಲಿ ಬಿಜೆಪಿಗೂ ಈ ಕಾಕ್ರೋಚ್ ಜನತಾ ಪಾರ್ಟಿಗೂ ಸಂಬಂಧ ಇಲ್ಲ. ಅದ್ರ ಕಾಕತಾಳೀಯವಾಗಿ ಬೇರೆ ಪಕ್ಷದವ್ರೇನು ಖುಷಿ ಪಡಬೇಕಾಗಿಲ್ಲ. ಏನು ಅವ್ರು ಬಿಜೆಪಿ ವಿರುದ್ಧವಾಗಿದ್ದಾರೆ, ನಾವೇ ಅಧಿಕಾರ ಬಂದು ಬಿಡ್ತೀವಿ ಅಂತ ಹೇಳುವಂತ ನೀವು ಸಹ ಇದೇ ಮಾಡಿರುವಂತದ್ದು. ಹಿಂದಿನ ಸೋರಿಕೆ ಆದ ಸಂದರ್ಭದಲ್ಲಿ ನೀವು ಸಹ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ, ಪರೀಕ್ಷೆಯಲ್ಲಿ ಸುಧಾರಣೆ, ನೇಮಕಾತಿಯಲ್ಲಿ ಸುಧಾರಣೆ, ಆಯ್ಕೆಯಲ್ಲಿ ಸುಧಾರಣೆ, ಸರ್ಕಾರಿ ಹುದ್ದೆಗಳನ್ನ ಸೀರಿಯಸ್ನೆಸ್ ಅನ್ನ ಮಾಡ್ಕೊಂಡಿದ್ರೆ, ಎಲ್ಲವನ್ನ ಕ್ರಮಬದ್ಧವಾಗಿ ಮಾಡಿದ್ರೆ, ಅರ್ಹತೆ ಮೇಲೆ ಆಯ್ಕೆ ಆಗುವಂತ ಪ್ರಕ್ರಿಯೆಗೆ ಅವಕಾಶ ಆದ್ರೆ, ಪ್ರತಿಭೆಗೆ ಅವಕಾಶ ಆಗೋದಾದ್ರೆ ಯಾವ ಸಮಸ್ಯೆಗಳು ಇರೋಲ್ಲ. ಅರ್ಹತೆ, ಪ್ರತಿಭೆ, ಸಾಮರ್ಥ್ಯಕ್ಕೆ ಎಲ್ಲಿ ಇದರೊಳಗೆ ಅವಕಾಶಗಳಿದೆ? ಎಷ್ಟೋ ಜನ ಹೇಳ್ತಾರೆ, ನಾನು ಸರ್ಕಾರಿ ಹುದ್ದೆಗೆ ಹೋಗಿದ್ದೆ, ಇಷ್ಟು ಲಕ್ಷ ಕೇಳಿದ್ರು, ಅದಕ್ಕಾಗಿ ನನಗೆ ಅದಕ್ಕೆ ಹೋಗಕ್ಕಾಗ್ಲಿಲ್ಲ, ನಾನು ಅದಕ್ಕೆ ಪ್ರೈವೇಟ್ಗೆ ಬಂದೆ, ಸ್ವಉದ್ಯೋಗ ಮಾಡಿದೆ ಅಂತ ಎಷ್ಟು ಜನ ಹೇಳ್ತಾರೆ. ಇವತ್ತು ಅದನ್ನು ಬೇಡವೇ ಬೇಡ, ನಮಗೆ ಆಗೋಲ್ಲ, ನಮ್ಮಿಂದ ಆ ಹಣವನ್ನು ಬರ್ಸಕ್ಕೆ ಸಾಧ್ಯ ಆಗೋಲ್ಲ ಅಂತ ಕಾರಣಕ್ಕಾಗಿ ಎಷ್ಟು ಜನ ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗೋದವ್ರು ಎಷ್ಟು ಜನ ಇದ್ದಾರೆ? ಆಗ್ಬೇಕಲ್ಲ, ಮುಕ್ತ ವಾತಾವರಣ ಬರ್ಬೇಕಲ್ಲ. ಜನರಿಗೆಲ್ಲರಿಗೂ ಗೊತ್ತಿದೆ, ಎಲ್ಲೂ ಪ್ರಕ್ರಿಯೆಗಳು ಕ್ರಮಬದ್ಧವಾಗಿ ನಡೀತಿಲ್ಲ, ಅಕ್ರಮಗಳು ನಡೀತಿದೆ ಅಂತ ಹೇಳುವಂತ ಚರ್ಚೆಗಳು ನಡೀತಾ ಇದೆ. ಸಾರ್ವಜನಿಕವಾಗಿ ಯಾವುದೊಂದು ಹುದ್ದೆ ಬಹುಶಃ ಎಲ್ಲರಿಗೂ ಗೊತ್ತಿದೆ. ಅದು ಯಾವುದೊಂದು ನೇಮಕಾತಿ ಆಗುವಾಗ, ವರ್ಗಾವಣೆ ಆಗುವಾಗ, ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಎಲ್ಲವೂ ಇಲ್ಲಿ ಹಣವೇ ಆಗುತ್ತೆ, ನಿರ್ಧಾರ ಆಗುತ್ತೆ. ಆಯಕಟ್ಟಿನ ಹುದ್ದೆ ಕೊಡ್ಬೇಕಾದ್ರೆ ಇಷ್ಟು ಕೋಟಿ ಕೊಡ್ಬೇಕು ಅಂತ ಹೇಳ್ತಾರೆ. ಎಲ್ಲವೂ ಚರ್ಚೆಗಳು ನಡೀತಾ ಹೋಗ್ತದೆ. ಆದ್ರೆ ಅದನ್ನ ಕೊನೆ ಆಗ್ಬೇಕಲ್ಲ. ಅರ್ಹತೆಯನ್ನ, ಸಾಮರ್ಥ್ಯವನ್ನ, ಪ್ರತಿಭೆಗಳನ್ನ ಕೊಲ್ಲುವ ಕೆಲಸಗಳನ್ನ ದೀರ್ಘಾವಧಿಗೆ 100% ನಡೆಯೋದಿಲ್ಲ. ನಮಗೆ ಅಧಿಕಾರ ಇದೆ, ಜನ ಬೆಂಬಲ ಇದೆ ಅಂತ ಹೇಳಿದ್ರೆ ಅದು ಶಾಶ್ವತ ಅಂತ ಹೇಳುವ ಭ್ರಮೆಯಿಂದ ನೀವು ಹೊರಗೆ ಬರ್ಬೇಕಾದ್ರೆ, ಸಿಕ್ಕ ಜನಾದೇಶವನ್ನ ಒಳ್ಳೆಯ ಉದ್ದೇಶಕ್ಕೆ, ಭವಿಷ್ಯದ ಉದ್ದೇಶಕ್ಕೆ, ತಪ್ಪುಗಳನ್ನ ಸರಿಪಡಿಸ್ಕೊಂಡು ಮುಂದೆ ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಬಳಸಬೇಕಾಗುತ್ತೆ. ಇದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಪಾಠ. ಇತ್ತೀಚಿನ ನಡೆದಂತ ವಿದ್ಯಮಾನಗಳಲ್ಲಿ ಇದೊಂದು ಸರ್ವಕಾಲಿಕ ದಾಖಲೆಯಾಗಿ ಉಳಿತದೆ. ಇವನ್ ಇದೇ ರೀತಿಯಲ್ಲಿ ವಿಜಯನ್ ಅವರು ಕೇರಳದ, ತಮಿಳುನಾಡಿನಲ್ಲಿ ಒಂದು ಹೊಸ ಪಕ್ಷವನ್ನ ರಚನೆ ಮಾಡಿ ಮಾಡಿದಾಗ ಯಾರೂ ಊಹೆ ಮಾಡಲಿಲ್ಲ. ರಾಜಕೀಯವಾಗಿ ಊಹೆ ಮಾಡಲಿಲ್ಲ, ಸಾರ್ವಜನಿಕರು ಊಹೆ ಮಾಡಲಿಲ್ಲ, ಅವ್ರ ಬೆಂಬಲಿಗೂ ಸಹ ಇಷ್ಟೊಂದು ಊಹೆ ಮಾಡಲಿಲ್ಲ. ಅವರ ಸರ್ಕಾರ ರಚನೆ ಮಾಡುವ ಹಂತಕ್ಕೆ ಜನ ಬೆಂಬಲವನ್ನು ಪಡಿತಾರೆ ಅಂತ ಯಾರೂ ಕಲ್ಪನೆ ಮಾಡಿರ್ಲಿಲ್ಲ. ಆದ್ರೆ ಅವರು ಅಧಿಕಾರಕ್ಕೆ ಬಂದ್ರು. ಜನ ಹೇಗೆ ಬದಲಾವಣೆ ತರ್ತಾರೆ, ಯಾರನ್ನ ಅಧಿಕಾರ ತರ್ತಾರೆ, ಯಾರನ್ನ ಅಧಿಕಾರದಿಂದ ದೂರ ಇಡ್ತಾರೆ ಅಂತ ಹೇಳಿದ್ರೆ ನಾವು ಕಲ್ಪನೆ ಮಾಡಕ್ಕೆ ಆಗೋಲ್ಲ. ಮಾಡುವ ಸಿಕ್ಕ ಅವಕಾಶವನ್ನ ಸಮರ್ಥ ರೀತಿಯಲ್ಲಿ, ಜನ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡುವಂತ ಅಗತ್ಯತೆ ಇದೆ. ನಮ್ಮ ಆಯ್ಕೆಗಳು ಸಹ ಹಾಗೇನೆ ಇರ್ಬೇಕಾಗುತ್ತದೆ. ಯಾರು ವೋಟ್ ಬ್ಯಾಂಕ್ ಉದ್ದೇಶಕ್ಕೆ ಅಷ್ಟೇ ನಾವು ರಾಜಕೀಯ ಮಾಡ್ಕೊಂಡು ಹೋದ್ರೆ 100% ಇವತ್ತು ಉಳಿಯೋದು ಧರ್ಮದ ನೆಲೆಗಟ್ಟಿನಲ್ಲಿ, ಜಾತಿಯ ನೆಲೆಗಟ್ಟಿನಲ್ಲಿ, ಕೊನೆಗೆ ಹಣದ ನೆಲೆಗಟ್ಟಿನಲ್ಲಿ ರಾಜಕೀಯ ಮಾಡುವುದಕ್ಕೆ ಬಹುಶಃ
ಈ ಜನರೇಷನ್ ಅವಕಾಶ ಮಾಡಿಕೊಡ್ಲಿಕ್ಕಿಲ್ಲ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೆ ಮುನ್ನುಡಿ ಆಗ್ಬಹುದು. ಬಹುಶಃ ಈಗ ಕಾಕ್ರೋಚ್ ಜನತಾ ಪಾರ್ಟಿಯವರು ಏನು ಜನಾಂದೋಲನವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ, ಮುಂದೊಂದು ದಿನ ಇಡೀ ಸಮಾಜದ ಬದಲಾವಣೆಗೆ, ಒಳ್ಳೆ ಸಮಾಜ ನಿರ್ಮಾಣದಕ್ಕೆ, ಆಗ್ತಿರುವಂತಹ ಅನ್ಯಾಯ ಅಕ್ರಮಗಳನ್ನ ಕೊನೆಗಾಣಿಸುವ ಮಟ್ಟದ ಒಂದು ಜನಾಂದೋಲನವನ್ನ ಕೈಗೆತ್ತಿಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ. ಅವರು ಅದು ಆ ಮಕ್ಕಳಿಂದನೇ ಆಗ್ಬೇಕು, ಯಾರು ದೊಡ್ಡವರಿಂದ ಆಗ್ಲಿಲ್ಲ, ಇನ್ನು ಅವರಿಂದ ನಿರೀಕ್ಷೆ ಮಾಡಕ್ಕೂ ಸಾಧ್ಯ ಆಗೋದಿಲ್ಲ. ಭಯ ರಹಿತವಾಗಿರುವಂತಹ ವಿದ್ಯಾರ್ಥಿಗಳು ಅದೇ ರೀತಿಯನ್ನ ಇನ್ನೊಂದು ಸಂಘಟಿತಾತ್ಮಕವಾಗಿ ಭ್ರಷ್ಟಾಚಾರದ ವಿರುದ್ಧ, ಅಕ್ರಮಗಳ ವಿರುದ್ಧ, ಅನ್ಯಾಯದ ವಿರುದ್ಧ ಇಡೀ ದೇಶದಾದ್ಯಂತ ಒಂದು ಜನಾಂದೋಲನವನ್ನ ಎಬ್ಬಿಸುವಂತ ಅವಕಾಶಗಳು ಸಿಕ್ಕರೆ ದೇಶದ ಸುರಕ್ಷತೆಗೆ ಅದು ಒಳ್ಳೇದು ಅಂತ ಅನಿಸ್ತದೆ. ಇದು ದೇಶದ ಆಂತರಿಕ ಭದ್ರತೆಗೆ ಎಷ್ಟು ಧಕ್ಕೆ ಇದೆಯೋ ಅಷ್ಟೇ ಇಡೀ ವ್ಯವಸ್ಥೆಯನ್ನು ಕೊಲ್ಯಾಪ್ಸ್ ಮಾಡ್ತಾ ಇದೆ, ಎಷ್ಟೋ ವರ್ಷದಿಂದ ಕೊಲ್ಯಾಪ್ಸ್ ಮಾಡ್ತಾ ಇದೆ. ಹಾಗಾಗಿ ಎಷ್ಟೋ ಪ್ರತಿಭೆಗಳು ದೇಶದಿಂದ ಪರದೇಶಗಳಿಗೆ ಹೋಗಿ ಅಲ್ಲಿ ಉನ್ನತ ಹುದ್ದೆ ಉಟ್ಕೊಂಡು ಅಲ್ಲೇ ಬದುಕನ್ನ ಲೀಡ್ ಮಾಡ್ತಿರೋದನ್ನ ನಾವು ಸಹ ಗಮನಿಸಬಹುದು. ದೊಡ್ಡ ಜವಾಬ್ದಾರಿ ಆ ಸಮೂಹಕ್ಕೂ ಕೂಡ ಇದೆ. ಒಂದು ಸೋಷಿಯಲ್ ಮೀಡಿಯಾ ವೇದಿಕೆಯನ್ನಾಗಿ ಮಾಡ್ಕೊಂಡು ಸಿಜೆಪಿ ಅಂತ ಮಾಡ್ಕೊಂಡು ಹೋರಾಟವನ್ನ ಈ ಹಂತದಲ್ಲಿ ರೂಪಿಸಿದ್ರು. ಮುಂದಕ್ಕೆ ಅಲ್ಲಿ ಕೂಡ ಘೋಷಣೆ ಬಂದಿದೆ, ನಾವು ಯುವ ಸಮೂಹದ ಪರವಾಗಿ ಯುವಕರಿಗೆ ಧ್ವನಿಯಾಗಿ ನಾವು ಇರ್ತೇವೆ ಅನ್ನೋಂಥದ್ದು. ಇದು ಕೇವಲ ಇಲ್ಲಿಗೆ ಮುಕ್ತಾಯ ಕಂಡ್ರೆ ಅವರ ಹೋರಾಟದ ಬಗ್ಗೆನೂ ಕೂಡ ಅನುಮಾನ ಮುಂದಕ್ಕೆ ಮೂಡುತ್ತೆ. ಹಾಗಾಗಿ ಮುಂದೆ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಗುವಂತಹ ಈ ಯುವ ಜನತೆಯ ಮೇಲಿನ ದಬ್ಬಾಳಿಕೆ ಇರ್ಬೋದು ಅಥವಾ ಅನ್ಯಾಯ ಇರ್ಬೋದು, ಅದರ ವಿರುದ್ಧ ಕೂಡ ಧ್ವನಿ ಎತ್ತಬೇಕಾದಂತಹ ಹೊಣೆಗಾರಿಕೆ ಅವ್ರ ಮೇಲೆ ಇದೆ ಅನ್ನಿಸೋದಿಲ್ಲ? ಇಲ್ಲ, ಸಿಜೆಪಿಗೆ ಒಂದೇ ಜವಾಬ್ದಾರಿ ಅಲ್ಲ, ಇದು ಅಧಿಕೃತವಾಗಿ ರಾಜಕೀಯ ಪಕ್ಷವೂ ಅಲ್ಲ, ಸಂಘಟನೆಯೂ ಅಲ್ಲ. ನಾವು ಮತ್ತೆ ಅವರಿಂದ ಏನು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಆಗೋಲ್ಲ. ನಾನು ಹೇಳ್ತಿರೋದಂದ್ರೆ ಈ ಜನ್ಜಿ ಜನರೇಷನ್ ಏನಿದೆ ಅವರುಗಳು ಎಲ್ಲವನ್ನ ಪ್ರಶ್ನೆ ಮಾಡುವ, ಎಲ್ಲ ಹಂತದಲ್ಲಿ ಪ್ರಶ್ನೆ ಮಾಡುವಂಥದ್ದು. ಇವತ್ತು ಬಿಜೆಪಿ ವಿರುದ್ಧನೋ, ಹಿಂದುತ್ವದ ವಿರುದ್ಧನೋ, ಮೋದಿ ವಿರುದ್ಧನೋ, ಇನ್ನೇನೋ ಅಮಿತ್ ಶಾ ವಿರುದ್ಧನೋ ಆ ತರದ ಚಳುವಳಿಯಾಗಿ ಅಥವಾ ಆ ಚಳುವಳಿಯ ಭಾಗವಾಗಿ ನಾವು ಪಾರ ವಿರುದ್ಧ ನಿಂತುಕೊಂಡು ಮಾತನಾಡಿದ್ರೆ ಯಾವ ಪ್ರಯೋಜನಗಳಾಗಲ್ಲ. ಇಡೀ ದೇಶವ್ಯಾಪಿ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಬಂದಾಗ ಎಲ್ಲ ವಿಚಾರ ನಾವು ಅವರೇ ಸಿಜೆಪಿ ಮಾಡ್ಲಿ ಅಂತ ಹೇಳೋಕ್ಕೂ ಆಗಲ್ಲ. ಅದೊಂದು ಅಥವಾ ಅವ್ರಿಗೆ ಇನ್ನೊಂದು ಸೀರಿಯಸ್ ಅವರು ಒಂದು ಭಾಗ. ಇದೀಗ ಈ ಹೋರಾಟ ಜನಾಂದೋಲನವನ್ನ ಆನ್ಲೈನ್ ಜನಾಂದೋಲನ ಪ್ರಾರಂಭವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ವ್ಯಂಗ್ಯಭರಿತವಾದಂತ ಆನ್ಲೈನ್ ಆಂದೋಲನವಾಗಿ ಪ್ರಾರಂಭ ಆಗಿರುವಂತದ್ದು ಇವತ್ತು ದೊಡ್ಡ ಮಟ್ಟದ ಸಕ್ಸಸ್ ಪಡೆಯುವ ಹಂತಕ್ಕೆ ಹೋಗಿರುವಂತದ್ದು, ಅದೆಲ್ಲವೂ ಕಾಕತಾಳೀಗಳು ಆಗೋಗಿದೆ. ಆದ್ರೆ ಒಂದು ಅವರು ರಾಜಕೀಯ ಪಕ್ಷ ಸ್ಥಾಪನೆ ಮಾಡಿದ್ರೆ ಒಂದು ಆ ಜನರೇಷನ್ ಇಟ್ಟುಕೊಂಡೇ ಒಂದು ರಾಜಕೀಯ ಪಕ್ಷವನ್ನು ಅಧಿಕೃತವಾಗಿ ಚಾಲು ಮಾಡ್ಬೇಕು, ಅದನ್ನೊಂದು ರಾಜಕೀಯ ಪಕ್ಷದ ರೀತಿಯಲ್ಲಿ ಯೋಚನೆ ಮಾಡ್ಬೇಕು. ಹಿಂದೆ ಅಣ್ಣಾ ಹಜಾರೆ ಹೋರಾಟ ನಂತರ ಆಮ್ ಆದ್ಮಿ ಬಂತು, ಆದ್ರೆ ಅಣ್ಣಾ ಹಜಾರೆ ಅವರು ಮಾಡ್ಲಿಲ್ಲ. ಹೌದು, ವೇದಿಕೆಯನ್ನು ಬಳಸ್ಕೊಂಡು ಅದೇ ಆಮ್ ಆದ್ಮಿ ಮುಗಿಯುವ ಹಂತಕ್ಕೂ ಹೋಯ್ತು. ಪ್ಲಸ್ ಅಭಿಜಿತ್ ದೀಪ್ಕೆ ಅಂತ ಹೇಳುವವರು ಸಹ ಆಮ್ ಆದ್ಮಿದು ಸೋಷಿಯಲ್ ಮೀಡಿಯಾದ ಹ್ಯಾಂಡಲ್ ಮಾಡ್ತಾ ಭಾಗದಲ್ಲಿ ಅವರು ಒಬ್ಬ ಇದ್ದವರು. ಅವ್ರಿಗೆ ರಾಜಕೀಯ ಹಿನ್ನಡೆ ಇದೆ, ರಾಜಕೀಯ ರಹಿತವಾದಂತ ಯುವಕ ಏನಲ್ಲ, ರಾಜಕೀಯದ ಹಿನ್ನಡೆಯೂ ಇದೆ, ಅವರಿಗೆ ಅದರ ಅರಿವು ಇದೆ, ಹೇಗೆ ಯಂಗ್ಸ್ಟರ್ಸ್ಗಳನ್ನ ತಮ್ಮತ್ತ ಸೆಳಿಬಹುದು ಅಂತ. ಇವನ್ ಬಿಜೆಪಿಯು ಸಹ ಕಾಂಗ್ರೆಸ್ ಅನ್ನ ದೊಡ್ಡ ಮಟ್ಟದಲ್ಲಿ ಸೋಲಿಸಕ್ಕೂ ಸಹ ಇದೇ ಸೋಷಿಯಲ್ ಮೀಡಿಯಾಗಳನ್ನೇ ಬಳಸ್ಕೊಂಡಿರುವುದು. ಅವರು ಕಳೆದ ಬಾರಿಯ ಚುನಾವಣಾ ಪ್ರಚಾರದಲ್ಲಿ ಜನರಿಗೆ ಮೋದಿ ಅವರು ರೀಚ್ ಆಗಿರುವುದು ಸಹ ಇದೇ ಸೋಷಿಯಲ್ ಮೀಡಿಯಾಗಳ ಮೂಲಕನೇ. ಮತದಾರರಿಗೆ ಪಕ್ಷದವರು ರೀಚ್ ಆಗಿದ್ದು ಸಹ ದೊಡ್ಡ ಮಟ್ಟದಲ್ಲಿ ಮೋದಿಯ ಮುಖವನ್ನ ಮುಂದೆ ಇಟ್ಟು ಅವರಿಗೊಂದು ಭರವಸೆ, ಯುವ ಜನರಿಗೆ ಭರವಸೆ ಅಂತ ಹೇಳುವ ರೀತಿ, ಜನ್ಸಿಗಳಿಗೆಲ್ಲ ಅದಕ್ಕಿಂತ ಅದರ ಹಿಂದಿನ ಜನರೇಷನ್ಗೆ ಒಂದು ಭರವಸೆ ಅಂತ ಹೇಳುವ ರೀತಿಯಲ್ಲಿ ಅವರು ವಿಶ್ವಾಸ ಕಾರಣಕ್ಕಾಗಿ ಬಂದಿದ್ದು. ಇವತ್ತು ಆ ವಿಶ್ವಾಸ ಉಳಿಸ್ಕೊಳ್ಳೋ ಭಾಗವಾಗಿ ಇವತ್ತು ಮೋದಿ ಅವರು ಅಷ್ಟೆಲ್ಲ ಕಸರತ್ತುಗಳನ್ನು ನಡೆಸ್ತಾ ಇರೋದು. ರಾತ್ರಿ ಮಧ್ಯರಾತ್ರಿ ಬ್ಯಾಕ್ ಟು ಬ್ಯಾಕ್ ಮಾತಾಡೋರು, ಬ್ಯಾಕ್ ಟು ಬ್ಯಾಕ್ ಬರೋದು. ನನಗೆ ಅನಿಸುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಈಗ ಅವರನ್ನ ಫೋಕಸ್ ಮಾಡ್ತಾರೆ. 18ರಿಂದ 25 ವರ್ಷದ ಪ್ರಾಯದವರು ಯಾರಿದ್ದಾರೆ, ನವ ಮತದಾರರು ಯಾರಿದ್ದಾರೆ, 100% ಅವರ ವಿಚಾರಗಳು ನಿಮಗೆ ಸೇರ್ಪಡೆ ಆಗೇ ಆಗುತ್ತೆ. ಅವ್ರನ್ನ ಸೆಳೆಯುವುದಕ್ಕೆ, ಅವರೊಟ್ಟಿಗೆ ಸಂವಾದ ಮಾಡೋದಕ್ಕೆ, ಅವರನ್ನ ಬಳಸ್ಕೊಳ್ಳೋದಕ್ಕೆ 100% ವ್ಯವಸ್ಥೆ ಹೋಗುತ್ತೆ. ಅದು ಸಹ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು. ಯಾಕಂದ್ರೆ ಎಲ್ಲ ಕಾಲಘಟ್ಟದಲ್ಲಿ ತಿರಸ್ಕೃತವಾದಂತ ವಲಯ, ಸಮಾಜದಿಂದ ತಿರಸ್ಕೃತವಾದ್ರು ಬೇರೆ ರೂಪದಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಒಂದು ನಿಷೇಧ ಆದ್ರೆ ಅದು ಇನ್ನೊಂದು ರೂಪದಲ್ಲಿ ಬರ್ತದೆ, ಹೆಸರು ಮಾತ್ರ ಬದಲಾಗಿರುತ್ತೆ, ಪಾತ್ರಗಳು ಅವರೇ ಬಂದಿರ್ತಾರೆ, ಅದೇ ಬೇಡಿಕೆಗಳು, ಅದೇ ಹಳಸು ಮುಖಗಳು ಬಂದು ಮತ್ತೆ ಮುಂಚೂಣಿಗೆ ಬರ್ತಾರೆ. ಅದಕ್ಕೆ ಆಗ್ಬಾರ್ದು. ನಿಮ್ಮ ಫೇಲ್ಯೂರ್ ಕಾರಣಕ್ಕಾಗಿ, ನೀವು ಜನಾಂದೋಲನ ಮಾಡಕ್ಕೆ ಸಾಧ್ಯ ಆದ ಕಾರಣಕ್ಕಾಗಿ, ದೊಡ್ಡ ಮಟ್ಟದಲ್ಲಿ ಸರ್ಕಾರವೇ ನಿಮ್ಮನ್ನ ನೋಡುವ ರೀತಿಯಲ್ಲಿ ಆಗದ ಕಾರಣಕ್ಕಾಗಿ ಜನ ತಿರಸ್ಕಾರ ಆಗಿರುತ್ತೆ. ಇಂಥ ಜನಾಂದೋಲನಗಳು ಒಳ್ಳೆ ಮಟ್ಟಕ್ಕೆ ಹೋಗೋದಾದ್ರೆ ಅದನ್ನು ಮುನ್ನಡೆಸುವವರು ಸಹ ಅಷ್ಟೇ ಜವಾಬ್ದಾರಿ ಇರಬೇಕು. ಯಾರೋ ಒಬ್ಬರಿಗಾಗಿ ಮತ್ತೆ ಬಳಕೆ ಆಗೋದು, ಇವ್ರನ್ನ ಬಳಸಿ 100% ಈ ಜನರೇಷನ್ ಯಾರು ಲಘುವಾಗಿ ಪರಿಗಣಿಸಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀವು ಈ ಜನರೇಷನ್ ಬದಲಾಯಿಸಿ ಮತ್ತೆ ನಾನು ಬಾಗಿಗಳನ್ನ ಘೋಷಣೆ ಮಾಡಿ, ಉಚಿತ ಬಾಗಿಗಳನ್ನ ಘೋಷಣೆ ಮಾಡಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತೀನಿ ಅಂತ ಹೇಳೋ ರೀತಿಯ ಘೋಷಣೆ ಮಾಡಿದ್ರೆ ಇದು ಯಾವುದು ಧಾರ್ಮಿಕ ಭಾವನೆಯನ್ನ ಕೆರಳಿಸಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಆಗೋದಿಲ್ಲ, ಉಚಿತ ಘೋಷಣೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಸರ್ಕಾರವನ್ನ ಬದಲಾಯಿಸುವ ಅಥವಾ ಹೊಸದಾಗಿ ಸರ್ಕಾರವನ್ನು ರಚಿಸುವಂತ ಸಾಮರ್ಥ್ಯವನ್ನ ಈ ಜನರೇಷನ್ ಪಡ್ಕೊಂಡಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಹೇಳುವಂಥದ್ದು ಮಹತ್ವವಾಗಿರುತ್ತದೆ. 100% ಇದು ನೀಟಿಗಾಗಿ ರಚನೆಗೊಂಡಂತ ಜನಾಂದೋಲನವೂ ಅಲ್ಲ, ಪಕ್ಷ ರಚನೆಗಾಗಿಯೂ ಆದಂತ ಎಲ್ಲವೂ ಕಾಕತಾಳೀಯವಾಗಿ ನಡೆದು ಹೋಗಿದೆ. ಅದು ಸಂಸತ್ ಕಲಾಪ ಬಹುಶಃ ಕೆಲವರು ಪ್ಲಾನ್ ಇರ್ಬೋದು. ಯಾಕೆಂದ್ರೆ ಜಂತರ್ ಮಂತರ್ನಲ್ಲಿ ವಾಕ್ಚುಕ್ ಅವರು ಬಂದು ಉಪವಾಸ ಸತ್ಯಾಗ್ರಹ ಮಾಡಿ, ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡಿ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳುವಂತ
ಹಂತಕ್ಕೆ ಆ ಒಂದು ಬೇಡಿಕೆಯನ್ನು ಎತ್ಕೊಂಡು ಹೋದ್ರು. ಅವರನ್ನ ಬಲವಂತವಾಗಿ ಆಸ್ಪತ್ರೆಯನ್ನು ಸೇರಿಸಿ ಅವರ ಉಪವಾಸನ ಅಂತ್ಯಗೊಳಿಸಿದ್ರು. ಆವಾಗ ಅಭಿಜಿತ್ ದೀಪ್ಕೆ ಅವರು ಮತ್ತೆ ಈ ಹೋರಾಟವನ್ನ ಎತ್ಕೊಂಡು ಮುಂಚೂಣಿಗೆ ತಂದಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳೋದನ್ನ ಅವರು ಅದನ್ನ ಎತ್ಕೊಂಡ್ರು. ಪ್ರಾರಂಭಿಕವಾಗಿ ಅದು ದೊಡ್ಡ ಇಶ್ಯೂಸ್ ತರ ಆಗ್ಲಿಲ್ಲ. ಯಾವಾಗ ಅದನ್ನ ಬಂತ ಕಾರ್ಯಕಲಾಪ ಸಂಸತ್ ಕಾರ್ಯಕಲಾಪ ನಡೀತು, ಪ್ರತಿಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಬಂದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿದ್ರು ಹೋರಾಟ ಸ್ಟಾರ್ಟ್ ಆಯ್ತು. ಮಕ್ಕಳ ಮೇಲೆ ಲಾಠಿ ಪ್ರಾರ ಆದಾಗ ಒಂದಿಷ್ಟು ಬೆಂಬಲ ಆಯ್ತು, ಒಂದಿಷ್ಟು ದೊಡ್ಡ ಮಟ್ಟದ ಏಕಾಏಕಿ ಇಡೀ ದೇಶವ್ಯಾಪಿ ಜನಾಂದೋಲನ ಆಗುವ ರೀತಿಯಲ್ಲಿ ಅದು ಹೊರಹೊಮ್ಮಿತು. ಯಾರು ಇಷ್ಟು ಯೋಚನೆ ಮಾಡಲ್ಲ. ವಿಜ್ಞಾನಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾಗ ಸರ್ಕಾರ ಏನು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಅವ್ರ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸ್ತಾ ಇದ್ರು, ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇದೆ, ಆ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ತಿದೆ ಅಂತ ಹೇಳಿದ್ರು. ಆದ್ರೆ ಇದನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡಕ್ಕೆ ಹೋಗ್ಲಿಲ್ಲ. ಆದ್ರೆ ಸಂಸತ್ ಕಲಾಪ ನಡೀತಾ ಇದೆ, ಇನ್ನೂ ಅದು ಇಶ್ಯೂ ಆಗ್ತಾ ಇದೆ, ಇನ್ನೊಂದು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಅಂತ ಹೇಳೋದಕ್ಕಾಗಿ ಸರ್ಕಾರವು ಸಾಕಷ್ಟು ಬದಲಾವಣೆಗೆ ಮುನ್ನುಡಿ ಬರೀಬೇಕಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಇಲ್ಲದೆ ಹೋಗಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡದೆ, ಸರ್ಕಾರವು ಏನೂ ತೀರ್ಮಾನ ತೆಗೆದುಕೊಳ್ಳದೆ, ಪ್ರಧಾನಿಯವರು ಏನೂ ಮಾತನಾಡದೆ ಹೋಗಿದ್ರೆ 100% ಅದು ವಿಕೋಪಕ್ಕೆ 100% ಹೋಗ್ತಿತ್ತು. ನಿಯಂತ್ರಣ ಮಾಡಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಿಮಗೆ 100 ಜನ 1000 ಜನನನ್ನ ನಿಯಂತ್ರಣ ಮಾಡೋದು, ಇಡೀ ಲಕ್ಷಾಂತರ ಜನ ಇಡೀ ದೇಶವ್ಯಾಪಿ ಚಳವಳಿಗೆ ಧುಮುಕಿದ್ರೆ 100% ನಿಯಂತ್ರಣ ಮಾಡಕ್ಕೆ ಸಾಧ್ಯ. ಯಾರ ಮಾತನ್ನು ಕೇಳದ ಭಯರಹಿತವಾದಂತ ಜನಾಂಗದವ್ರನ್ನ ಕಂಟ್ರೋಲ್ ಮಾಡೋದು ಬಹಳ ಸುಲಭವಿಲ್ಲ. ಮೊದಲ ಪೊಲೀಸರು ಸಹ ಬದಲಾವಣೆ ಮಾಡ್ಬೇಕಾಗುತ್ತೆ, ತಮ್ಮ ಕ್ರಮಗಳನ್ನ ಬದಲಾವಣೆ ಮಾಡಿ. ನಿಮ್ಮ ಲಾಠಿಗಳಿಂದ, ನಿಮ್ಮ ಬಾಯಿಯಿಂದ ಸಮೂಹವನ್ನ ನಿಯಂತ್ರಣ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಬದಲಾದ ಕಾಲಘಟ್ಟಕ್ಕೆ ನೀವು ಹೇಗೆ ರಕ್ಷಣಾ ವ್ಯವಸ್ಥೆಯನ್ನ ಸುಧಾರಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ನೀವು ಒಂದು ಹೊಡೆದ್ರೆ ಅವರು ತಿರುಗಿ ಹೊಡೆಯೋ ಪರಿಸ್ಥಿತಿ ಬಂದಿದೆ. ಅದು ಸಹ ಅದು ಕೂಡ ಡೇಂಜರ್ ಅಲ್ಲ 100%. ಅದು ಅಪಾಯಕಾರಿ. ಈಗ ನಮಗೆ ಜನಸಂಖ್ಯೆಗೆ ಅಷ್ಟು ರಕ್ಷಣಾ ವ್ಯವಸ್ಥೆಗಳಿಲ್ಲ. ಈಗ ಅದಕ್ಕಾಗಿ ಪೊಲೀಸರು ಬಾಯಿ ತೋರಿಸ್ತಾರೆ, ಹೆದರ್ಸಕ್ಕಾಗಿ. ಯಾಕೆ ಪೊಲೀಸರು ಬೊಬ್ಬೆ ಹಾಕೋದು, ಬಾಯಿ ತೋರಿಸಿ ಹೆದರ್ಲಿ ಅಂತ, ಹೊಡೆಯೋದು ಯಾಕೆ ಬರದಿರ್ಲಿ ಹೆದರ್ಸ್ತಾರೆ ಅಂತ. ಅದೇ ತಿರುಗಿ ಅವರ ಲಾಠಿಯನ್ನು ಕಿತ್ತುಕೊಳ್ಳುವಂಥದ್ದು ನೋಡಿದ್ರೆ ನೀವು ಗಮನಿಸಿರ್ತೀರಿ. ಒಬ್ಬ ಪೊಲೀಸರು ಕ್ಯಾಪ್ ಎತ್ಕೊಂಡು ಹೋಗ್ಬಿಟ್ರು ಒಬ್ರು. ಅವ್ರಿಗೆ ಅದು ತಮಾಷೆಯ ವಿಚಾರಗಳು. ಅಂದ್ರೆ ಅವ್ರಿಗೆ ನಮ್ಗೆ ಅವ್ರನ್ನ ಕರ್ತವ್ಯ ಗಟ್ಟಿ ಮಾಡಿದ್ರೆ ನಮ್ಮ ಭವಿಷ್ಯ ಹಾಳಾಗುತ್ತೆ ಅಂತ ಯೋಚನೆ ಮಾಡೋರು ಹಿಂಗೆ ಮಾಡಕ್ ಹೋಗಲ್ಲ. ಏನೂ ಭಯ ಇಲ್ಲ. ನಿಜವಾಗ್ಲೂ ಬಹಳ ಇದನ್ನ ನಾನು ಹೇಳುದು ಪಾಠವಾಗಿ ತೆಗೆದುಕೊಳ್ಬೇಕು. ಎಲ್ಲ ಆಂಗ್ಲಲ್ಲಿ ಯೋಚನೆ ಮಾಡ್ಬೇಕು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಒಂದು ಭಾಗ, ಅದರಿಂದ ಏನು ಫಲಿತಾಂಶ ಬರ್ಲಿಕ್ಕಿಲ್ಲ. ಆದ್ರೆ ಸೀರಿಯಸ್ ಆಗಿ ತೆಗೆದುಕೊಂಡು ಸುಧಾರಣೆ ಮಟ್ಟಕ್ಕೆ ಹೇಗೆ ಹೋಗ್ಬೇಕಾಗುತ್ತೆ, ಎಲ್ಲವೂ ಸುಧಾರಣೆಗಳಿಗೆ ಇದು ಕಾರಣ ಆಗುತ್ತೆ. ಇವತ್ತು ಜಲಪಿರಂಗಿಗೆ ಎದುರೋದಿಲ್ಲ, ಅಶ್ರುವಾಯುಗೆ ಎದುರೋದಿಲ್ಲ ಅಂತಾದ್ರೆ ಮುಂದೆ ಇದು ಆಘಾತಕಾರಿಯಾಗ್ಬಿಡುತ್ತೆ, ಅರಾಜಕತೆ ಸೃಷ್ಟಿಗೆ ಕಾರಣ ಆಗ್ಬಿಡ್ತದೆ. ಅದನ್ನು ಸಹ ಯೋಚನೆ ಮಾಡ್ಬೇಕು ನೀವು ಸಹಜವಾಗಿ. ಹಾಗಾಗಿ ವಿದ್ಯಾರ್ಥಿ ಹೋರಾಟವನ್ನ ಹಿಂದಿನಿಂದನೇ ಬಹಳ ಗಂಭೀರವಾಗಿ ತೆಗೆದುಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ವಿದ್ಯಾರ್ಥಿ ಸಮೂಹ ಹೊರಗಿಳಿದ್ರೆ ನಿಯಂತ್ರಣ ಮಾಡಕ್ಕೆ ಬಹಳ ಕಷ್ಟ. ನಿಮಗೆ ಅವ್ರನ್ನ ಹೊಡೆಯಕ್ಕಾಗಲ್ಲ, ಬಡಿಯಕ್ಕಾಗಲ್ಲ, ಏನು ಗೋಲಿಬಾರ್ ಮಾಡಕ್ಕಾಗಲ್ಲ. ಇವನ್ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೂ ಕೂಡ ವಿದ್ಯಾರ್ಥಿ ಹೋರಾಟದ ಹೌದು, ಒಡಿಸಾದಲ್ಲಿ ಅವರು ಸಹ ಅದು ತಮಾಷೆ. ಈ ಪರೀಕ್ಷೆ ಕೇಂದ್ರ ಮಟ್ಟದ ಪರೀಕ್ಷೆಗಳಲ್ಲಿ ಸೋರಿಕೆ ಆಗ್ತಿದೆ ಅಂತ ಬಂದವ್ರೆ ಅದಕ್ಕೆ ಬಲಿಯಾದವರು. 20 ವರ್ಷದ ಹಿಂದೆ ಅದೇ ಧರ್ಮೇಂದ್ರ ಪ್ರಧಾನ್ ಅದೇ ಹೋರಾಟವನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆನೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಧ್ವನಿ ಎತ್ತಿ ಇವತ್ತು ರಾಷ್ಟ್ರ ಮಟ್ಟದ ದೊಡ್ಡ ಹುದ್ದೆಗೆ ಬಂದಂತ ವ್ಯಕ್ತಿ. ಆದ್ರೆ ಅದೇ ವಿಚಾರಕ್ಕೆ ಅವರು ಇವತ್ತು ತನ್ನ ಸ್ಥಾನವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಬೈ ಚಾನ್ಸ್ ಇವರು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಸಮಾಜದಲ್ಲಿ ಈ ತರದ ಸೃಷ್ಟಿಯಾಗುತ್ತೆ ಅಂತ ಅವ್ರು ಫಸ್ಟೇ ಊಹೆ ಮಾಡಿದ್ರೆ ತಕ್ಷಣ ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಟ್ಟು ಈ ಪರೀಕ್ಷಾ ಸುಧಾರಣೆಗೆ ಎಲ್ಲ ಕ್ರಮ ತೆಗೆದುಕೊಂಡ್ರೆ, ಈ ತಪ್ಪಿತಸ್ಥರಿಗೆ ತ್ವರಿತವಾದಂತಹ ಶಿಕ್ಷೆ ವಿಧಿಸುವುದಕ್ಕೆ, ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ, ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ರಚನೆ ಮಾಡಿದ್ರೆ, ಎಲ್ಲ ಪ್ರೋಸೆಸ್ ಅನ್ನ ಮಾಡಿದ್ರೆ ಮತ್ತೆ ಅವ್ರನ್ನ ಸಚಿವ ತಕೊಂಡು ಯಾರು ಬೇಡ ಅಂತ ಹೇಳ್ತಿರ್ಲಿಲ್ಲ. ಒಂದು 3 ತಿಂಗಳ ಬಿಟ್ಟಿದ್ರೆ ಅಷ್ಟೇ ಸಾಕಿತ್ತು. ಆರಂಭದಲ್ಲಿ ಅವರು 10 ಜೊತೆಗೆ 11ನೇ ಪ್ರತಿಭಟನೆ ಆ ರೀತಿ ಭಾವಿಸಿದ್ರು. 100% ಅದನ್ನ ಹಂಗೆ ಟೀಕೆ ಮಾಡಿದ್ರೆ ದೊಡ್ಡ ಸೋರಿಕೆ ದೊಡ್ಡ ಇಲ್ಲ, ಕ್ರಮ ತೆಗೆದುಕೊಂಡಿದೀವಿ, ಇದಲ್ಲ ಅದಲ್ಲ ಅಂತ ಹೇಳಿದ್ರು. ಅದನ್ನ ತೀವ್ರವಾಗಿ ತೆಗೆದುಕೊಳ್ಳೇ ಇಲ್ಲ. ಈಗ ನೋಡಿ, ಈ ವಿದ್ಯಾರ್ಥಿಗಳ ಪ್ರತಿಭಟನೆ ಆದ ನಂತರನೇ ಶಿಕ್ಷಣ ಇಲಾಖೆ ಕಾರ್ಯದರ್ಶಿನ ಬದಲಾವಣೆ ಮಾಡ್ತಾರೆ. ಅಲ್ಲಿವರೆಗೂ ಅವ್ರು ಮುಂದುವರೆದಿದ್ರು. ಈಗ ಏನು ಮಾಡಿದರೆ ಎಲ್ಲ ಬದಲಾವಣೆಗಳು ಈ ಒಂದು ಜನಾಂದೋಲನ ಆದ ನಂತರನೇ ಆಗಿರುವಂತದ್ದು. ಜೆನ್ಜಿ ಜನಾಂದೋಲನ ಆದ ನಂತರನೇ ಇದು ಇವತ್ತು ಪ್ರಶ್ನೆ ಮಾಡುವಂತಾಗಿದ್ದು. ಎಲ್ಲ ಸುಧಾರಣೆಗಳಿಗೆ ಇದು ನಾಂದಿ ಆಗಲಿ, ಇದನ್ನೊಂದು ಪಾಠವಾಗಿ ತೆಗೆದುಕೊಳ್ಳುವ. ಮತ್ತೆ ಈ ಜನರೇಷನ್ ಗ್ಯಾಪ್ ಇದೆ, ಜನರೇಷನ್ಗಳು ಹೇಗೆ ಅಂತ ಹೇಳೋದನ್ನ ನೋಡ್ಕೊಳ್ಬೇಕಿದ್ರು. ಈಗ ಆಲ್ಫಾ ಜನರೇಷನ್ ಏನ್ ನಡೀತಾ ಇದೆ ಅವ್ರದ್ದಂತೂ ಎಕ್ಸ್ಟ್ರಾರ್ಡಿನರಿ ಇದ್ದಾರೆ, ನಮಗೆ ಊಹೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಅದಕ್ಕೆ ಹೇಳುದು, ನೀವು ಇನ್ನೂ ಸಹ ಗಮನಿಸಿ, ಮೋದಿ ಅವರದ್ದು ವಿಡಿಯೋಗೆ ಸಂಬಂಧಪಟ್ಟ ಸಾರ್ವಜನಿಕರು ಸಹ ನಾನು ಹೇಳೋದು, ಅವರು ಪ್ರಧಾನಿಗೆ ಸಲಹೆ ಕೊಡುವ ಹಂತಕ್ಕೆ ಹೋಗಿದ್ದಾರೆ. ಅದನ್ನ ಮೋದಿ ಅವರು ಕೂಡ ಈ ವಿಷಯವನ್ನ ಬಹಳ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ ಅನ್ಸುತ್ತೆ. ಯಾಕಂತಂದ್ರೆ ಒಂದು ಆ ರಾಜಕೀಯ ಭವಿಷ್ಯದ, ಅಂದ್ರೆ ಅವರದಲ್ಲ ಪಕ್ಷದ ಭವಿಷ್ಯದ ದೃಷ್ಟಿಯನ್ನ ನೋಡ್ಕೊಂಡು ಈ ಸಂದರ್ಭ ಮುಂದಕ್ಕೆ ಹೋದ್ರೆ ಏನಾಗ್ಬಹುದು, ಇವ್ರನ್ನ ನಾನು ಬಿಟ್ರೆ ನಮ್ಮ ಕೈ ತಪ್ಪಿ ಹೋದ್ರೆ ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಯಾವ ರೀತಿ ಹೊಡೆತ ಬೀಳ್ಬೋದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಕ್ಯಾಚ್ ಹಾಕೋಬೇಕು ಆ ರೀತಿ ಕ್ಯಾಚ್ ಹಾಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಕೇವಲ ಮೋದಿ ಅವ್ರದ್ದು ಒಬ್ಬರದೇ ಅಂತಲ್ಲ, ಅವರು ಟೀಮ್ ವರ್ಕ್ ಮಾಡಿರ್ತಾರೆ. ಒಂದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡೆಯೋದ್ರಿಂದ ಹಿಡಿದು ಅವ್ರ ನಂತರ ಮಿಡ್ ನೈಟ್ ವಿಡಿಯೋ ಮಾಡಿದ್ರಲ್ಲಿ ಕೂಡ ಈ ಯುವ ಸಮೂಹದ ಟಾರ್ಗೆಟ್ ಮಾಡ್ಕೊಂಡು ಮುಂದಕ್ಕೆ
ಇನ್ನೊಂದು 3 ವರ್ಷಗಳ ಚುನಾವಣೆ ಬರ್ಲಿಕ್ಕಿದೆ. ಆ ಚುನಾವಣೆ ಸಂದರ್ಭದಲ್ಲಿ ನಾವು ಇದೇ ಒಂದು ಜಿದ್ದನ್ನು ಬೆಳೆಸ್ಕೊಂಡು ಹೋದ್ರೆ ದೊಡ್ಡ ಮಟ್ಟಿಗಿನ ಹೊಡೆತ ಪಕ್ಷಕ್ಕೆ ಬಿದ್ದೇ ಬೀಳುತ್ತೆ. ಈಗ ಆಲ್ರೆಡಿ ಬೀಳೋದಕ್ಕೆ ಶುರು ಆಗಿದೆ ಬೇರೆ ಬೇರೆ ಕಡೆಗಳಲ್ಲಿ. ಹಾಗಾಗಿ ಕೇಂದ್ರದಲ್ಲಿ ಮತ್ತೆ ಮುಂದಿನ ಅವಧಿಗೆ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಅಥವಾ ದೊಡ್ಡ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವ ನಿಟ್ಟಿನಲ್ಲಿ ಈ ಯುವ ಸಮೂಹದ ಬಹಳ ಮುಖ್ಯವಾಗಿರುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಇದೊಂದು ಟ್ಯಾಕ್ಟಿಕ್ಸ್ ಅನ್ಸೋದಿಲ್ಲ. ಅಲ್ಲ, 100%. ಈಗ ನೋಡಿ, ಎಲ್ಲೂ ಸಹ ಪ್ರಧಾನಿಯವರು ಹೊರಗೆ ಚರ್ಚೆ ಮಾಡ್ತಿರೋ ಆಗಿ ಇದೊಂದು ಷಡ್ಯಂತ್ರ ಆಗ್ಲಿ, ನಾವು ತಪ್ಪಿತಸ್ಥರನ್ನ ಮೇಲೆ ಕ್ರಮ ತೆಗೆದುಕೊಂಡಿದೀವಿ ಅಂತ ಆಗ್ಲಿ, ನಾವು ಏನೋ ಮಾಡಿದೀವಿ ಅಂತ ಹೇಳೋದ್ರ ಬದಲು ನೀವು ಮಾಡಿದೆಲ್ಲ ಸರಿ, ನೀವು ನಿಮ್ಮ ಬೇಡಿಕೆ ಎಲ್ಲೋ ಸರಿ, ನೀವು ಹೇಳ್ತಿರೋದೆಲ್ಲ ಸರಿ, ನೀವು ಹೇಳಿದಾಗ ನಾವು ಕೇಳ್ತೀವಿ ಅಂತ ಹೇಳೋ ಸಂದೇಶವೇ ಕೊಟ್ಟಿರೋದು. ಮಧ್ಯರಾತ್ರಿ ಮಾತಾಡಿದ ಹಿಡಿದು ಬ್ಯಾಕ್ ಟು ಬ್ಯಾಕ್ ಏನ್ ಮಾತಾಡಿದ್ರೆ ಎಲ್ಲವೂ ನೀವು ಹೇಳಿದಾಗ ನಮ್ಗೆ ಕಣ್ತರಿಸಿದ್ವಿ ಅಂತ ಹೇಳೋ ರೀತಿಯಲ್ಲಿ ಮಾತಾಡಿದ್ರು. ಅವರ ಧ್ವನಿಯಾಗೇ ಮಾತಾಡಿದ್ರು. ಎಲ್ಲೂ ನೀವು ತಪ್ಪು ಮಾಡಿದಿರಿ, ನೀವು ಪೊಲೀಸರಿಗೆ ಹೊಡೆದಿದ್ರಿ, ನೀವು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಿ, ನಿಮಗೆ ಯಾರೋ ಫೀಡ್ಬ್ಯಾಕ್ ಮಾಡಿದ್ರೆ, ನಿಮ್ಮನ್ನ ದಾರಿ ತಪ್ಪಿಸಿದಾರೆ, ಈ ಯಾವ ಮಾತುಗಳು ಹೇಳಿದ್ರ ಅವರು ತಕ್ಷಣ ಅಪ್ಡೇಟ್ ಆಗಿದ್ದಾರೆ. ತಡವಾಗಿ ಅಪ್ಡೇಟ್ ಆಗಿದ್ದಾರೆ, ಆದ್ರೆ ಏನ್ ಆಗ್ಬೇಕಾದ್ರೆ ಮಾಡಿದ್ದಾರೆ. ಈಗ ನೋಡಿ, ಇದೇ ಹೋರಾಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ರಾಹುಲ್ ಗಾಂಧಿ ಯಾವ ಅಭಿಪ್ರಾಯ ಹೇಳ್ತಾ ಇಲ್ಲ. ಮಕ್ಕಳ ನೀವು ಕರೆಕ್ಟ್ ನೀವು ಹೇಳಿದಿರೋದು ನಿಮ್ಗೆ ಸಿಕ್ಕಿದೆ ಜಯ, ಆತರ ಏನು ಹೇಳ್ತಾ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಮತ್ತೆ ಮೋದಿ ರಾಜೀನಾಮೆ ಕೊಡ್ಬೇಕು, ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕು, ನೀವು ಗಮನಿಸಿಲ್ಲ, ಆ ರಾಜಕೀಯ ಹೇಳಿಕೆನೆ ಕೊಡ್ತಾರೆ. ಹಳಸಿದ ಹೇಳಿಕೆನೆ ಅವ್ರು ಕೊಡ್ತಾ ಇದ್ದಾರೆ. ಮೋದಿ ಪಟ್ಟದ ಆದ್ರು ಆ ಬದಲಾವಣೆಯನ್ನು ಬೇರೆ ರಾಜಕೀಯ ಪಕ್ಷಗಳು ಮಾಡ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರೆಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಇದ್ದಾರೆ, ಮೋದಿ ವಿರುದ್ಧ ಇದ್ದಾರೆ, ಅವ್ರ ಇದ್ ಮಾಡ್ತಾರೆ ನಮ್ಮ ಆಯ್ಕೆ ಅಂತ. ಅವರು ಊಹೆ ಮಾಡಿದ ಆಯ್ಕೆಗಳು ಬೇರೆ ಆಗ್ಬೋದು, ಅವ್ರದ್ದು ಅವರೇ ಆಯ್ಕೆಗಳಾಗಿ ಮುಂದೆ ಬರ್ಬೋದು. ಅವರ ಜನರೇಷನ್ ಅವರೇ ನಾಳೆ ಎಲೆಕ್ಷನ್ ನಿಂತು ಮುಂದೆ ಮತ್ತೆ ಅವರೇ ಜನಪ್ರತಿನಿಧಿಗಳ ಆಗುವ ಹಂತಕ್ಕೆ ಹೋಗ್ಬೋದು. ಏನ್ ಮಾಡೋದಾಗಲ್ಲ, ಎಂತೆಂತ ಪ್ರತಿಭೆ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳಾದ್ರು ಅವರ ಜ್ಞಾನ ಎಷ್ಟಿದೆ. ಇನ್ನು ನೀವು ಯೋಚನೆ ಊಹೆ ಮಾಡಿ, 18-19 ವರ್ಷದ ಮಕ್ಕಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಈ ವಿಚಾರದ ಬಗ್ಗೆ ಮಾತನಾಡೋದು. ಪ್ರತಿಪಕ್ಷದ ನಾಯಕ, ಲೋಕಸಭೆಯ ಪ್ರತಿಪಕ್ಷ ನಾಯಕನೊಂದಿಗೆ ಯಾವ ಸಚಿವರು ಬಂದು ಹೀಗೆ ಮಾತನಾಡಿಲ್ಲ. ಈ ರಾಹುಲ್ ಗಾಂಧಿ ಒಟ್ಟಿಗೆ ಕೂರಿಸ್ಕೊಂಡು ಏನ್ ಮಾಡ್ಬೋದು ಅಂತ ಹೇಳಿ ಯಾರು ಮಾತಾಡಿಲ್ಲ. ಮಾಜಿ ಪ್ರಧಾನಿಗಳೊಟ್ಟಿಗೆ ಮಾತಾಡಿಲ್ಲ. ಈ ನೀಟ್ ಸೋರಿಕೆ ಪ್ರಶ್ನೆ ಬಗ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಮಾತಾಡಿಲ್ಲ. 18-23 ವರ್ಷದ ಹುಡುಗರೊಟ್ಟಿಗೆ ಏನ್ ಮಾಡ್ಬೇಕು ಅಂತ ಮಾತಾಡುದು. ಅವ್ರು ಎಷ್ಟೇ ಮನವೊಲಿಸಿದ್ರು, 2-3 ದಿನ JP ನಡ್ಡಾ ಅವರೆಲ್ಲ ಮಾತುಕತೆ ನಡೆಸುವಾಗ ಅವ್ರು ಏನು ಒಲಿಲೇ ಇಲ್ಲ. ಒಂದೇ ಬೇಡಿಕೆ ಸ್ಪಷ್ಟವಾಗಿ ರಾಜೀನಾಮೆ. ಅವ್ರ ಬೇಡಿಕೆ ಏನಿತ್ತು, ಒಳಗೊಂದು ಹೊರಗೊಂದು ಇರ್ಲಿಲ್ಲ. ಈಗ ನಾವು ಕೇಂದ್ರ ಸಚಿವರು, ಹಿರಿಯ ನಾಯಕರುಗಳು ಬಂದು ಮಾತಾಡಿದ್ದಾರೆ, ನಮ್ಗೆ ಅವ್ರು ಭರವಸೆ ಕೊಟ್ಟಿದ್ದಾರೆ, ಸುಧಾರಣೆ ತರ್ತಾರಂತೆ, ತಪ್ಪಿತಸ್ಥರಿಗೆ ಶೀಘ್ರ ಕಾನೂನು ಕ್ರಮ ಆಗುತ್ತೆ ಅಂತ ಹೇಳುವಂತ ಮಾತುಗಳು ನಂಬ್ಕೊಂಡು ಬರ್ಲಿಲ್ಲ. ಅವ್ರ ಬೇಡಿಕೆ ಅಚಲವಾಗಿಯೇ ಇದ್ರು, ಬ್ಯಾಕ್ ಟು ಬ್ಯಾಕ್ ಇದ್ರು. ಆದ್ರೆ ಕೇಂದ್ರ ಸರ್ಕಾರವು ಸಹ ಅದನ್ನ ನಾವು ಗಂಭೀರವಾಗಿ ತೆಗೆದುಕೊಂಡು ಬಿಂಬಿಸ ಕಾರಣಕ್ಕಾಗಿ ಮಾತುಕತೆ ನಡೆಸಿದ ಪ್ರಹಸನಗಳು ಮಾಡಿದ್ವು. ಒಂದು ಹಂತಕ್ಕೆ ನಮ್ಮ ಮುಂದೆ ಬಂದು ಮಾತನಾಡಿ, ಕ್ಲೋಸ್ ಡೋರ್ ಬೇಡ, ಎಲ್ಲರ ಮುಂದೆ ಮಾತಾಡಿದ್ರು, ದೇಶದ ವಿಚಾರ, ಜನರ ವಿಚಾರ ಮಾತಾಡಿದ್ರು. ಅಂದ್ರೆ ಅಷ್ಟೊಂದು ತಿಳುವಳಿಕೆನ ಮಕ್ಕಳು ಪಡೆದಿದ್ದಾರೆ. ನಾವು ಊಹೆ ಮಾಡಕ್ ಆಗಲ್ಲ ಅವ್ರನ್ನ. ಸಣ್ಣ ಪ್ರಾಯ, ಅವ್ರು ಏನು ಅಂತ ಹೇಳಿ ಊಹೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಇದೇ ಕಾರಣಕ್ಕಾಗಿ ಇರ್ಬೋದು ಅಂತ ಅಂದ್ಕೊಳ್ತೀನಿ. ವಿಜಯ್ ಅವರು ತಮಿಳುನಾಡು 21 ವರ್ಷದವರಿಗೆ ಲೋಕಸಭೆ ಸ್ಥಾನಕ್ಕೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತಿರೋದು ಕಾಣ್ತದೆ. ನನಗೂ ಅದೇ ಅನ್ಸೋದು. ಈಗ ಇಲ್ಲಿ ಹೋರಾಟದ ಭಾಗ್ಯ ಅದಲ್ಲ, ಈ ಕೇಂದ್ರ ಸರ್ಕಾರ ಅಷ್ಟೆಲ್ಲ ಅವ್ರನ್ನ ಫೋಕಸ್ ಮಾಡ್ತಲ್ಲ. ಬಹುಶಃ ಮುಂದಿನ ಎಲೆಕ್ಷನ್ ನಲ್ಲಿ ಅವರ ಮಧ್ಯದಲ್ಲಿ ಆಯ್ಕೆ ಮಾಡಿ ಟಿಕೆಟ್ ಕೊಟ್ಟರು ಆಚರಿಲ್ಲ. ಅಲ್ಲ, ಅದು ಮುಂದಿನ ಚುನಾವಣೆ ಹಂತಕ್ಕೆ ಹೋಗೋದಿಲ್ಲ. ಈಗನೇ ಅವ್ರನ್ನ ಸೆಳೆಕೊಳ್ಳಕ್ಕೆ ನಾನು ಇನ್ನು ನೆಕ್ಸ್ಟ್ ಸಂವಾದ ಅಲ್ಲ, ನೆಕ್ಸ್ಟ್ ಕಾರ್ಯಕ್ರಮಗಳೆಲ್ಲ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಸಚಿವರುಗಳದು, ಎಲ್ಲರದು, ರಾಜಕೀಯ ಮುಖಂಡರುಗಳದು ಅವರೊಟ್ಟಿಗೆ ಸಂವಾದ ಇರ್ತದೆ. ಅವ್ರನ್ನ ಕೇಳ್ತಾರೆ, ಇನ್ನು ಅವ್ರನ್ನ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅವರಿಂದ ತಿಳ್ಕೊಳ್ಳುವ. ನೋಡಿ ಎಂತ ವಿಪರ್ಯಾಸಗೋಡಿ. ಇವರೆಲ್ಲ ಅವರಿಗೆ ತಿಳುವಳಿಕೆ ಕೊಡ್ಬೇಕು. ಹೀಗೆ ಮಾಡಿ ನೀವು ಸರಿದಾರಿಗೆ ಬನ್ನಿ ಅಂತೇಳಿ. ಈಗ ಅವರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿ ಅವರಿಂದ ಕಲಿಯುವಂತ ಪರಿಸ್ಥಿತಿಗೆ ವ್ಯವಸ್ಥೆ ಆಗಿದೆ. ಯಾಕೆಲ್ಲಿ ಸಿಕ್ಕ ಅಧಿಕಾರವನ್ನ ಸಮರ್ಥವಾಗಿ ಬಳಸೋದಕ್ಕಾಗಿ, ಅಥವಾ ರಾಜಕೀಯ ಅಂದ್ರೆ ಹೀಗೇನೆ ಹಣ, ಧರ್ಮ, ಜಾತಿ, ತೋಳ್ಬಲ, ಈ ತರ ತಂತ್ರ, ಕುತಂತ್ರ, ಇದೇ ರಾಜಕೀಯ ಅಂತ ಅಂದ್ಕೊಂಡಿದ್ದಕ್ಕಾಗಿ ಇದೆಲ್ಲ ಆಗಿದೆ. ಇದೆಲ್ಲವೂ 100% ಬದಲಾಗುತ್ತೆ. ಇರುವವರು ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವರ ಚಿಂತನೆಗೆ ಪೂರಕವಾಗಿ ಅವರು ತಮ್ಮ ಇದುವರೆಗೆ ಆಗಿದ್ದನ್ನೆಲ್ಲವನ್ನ ಒಂದು ಲೆಕ್ಕ, ಇದುವರೆಗೆ ಆಗಿರೋದು ಲೆಕ್ಕ, ಮುಂದಿನ ಲೆಕ್ಕವೇ ಬೇರೆ. ಆ ಜನರೇಷನ್ ನ ಮನಸ್ಥಿತಿ ನೀವು ಅರ್ಥ ಮಾಡ್ಕೊಂಡ್ರೆ 100% ಇವರಿಗೆ ಯಾರಿಗೂ ಉಳಿಗಾಲಗಳಿಲ್ಲ. ಮತ್ತೆ ಇವರು ಇಂಥವ್ರು ಕೆಲವರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ವೇಷ ಬದಲಾವಣೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದೇ ಒಂದು ಮತ್ತೆ ನುಸುಳ್ತಾರೆ. ಈಗ ನೋಡಿ, ನಾವು ಹೋರಾಟದಲ್ಲೂ ಹೇಗೆ ಬೇರೆ ಬೇರೆ ನುಸುಳಿದ್ರು, ಅವರ ಉದ್ದೇಶ ಈಡೇರ್ಕೊಳ್ಳಕ್ಕೆ ಘೋಷಣೆ ಹಾಕಿರುವಂತದ್ದು ದೇಶ ವಿರುದ್ಧವಾದ ಘೋಷಣೆ, ಧರ್ಮದ ವಿರುದ್ಧವಾದ ಘೋಷಣೆ, ಇದರ ಅವಶ್ಯಕತೆ ಇಲ್ಲ. ಅಲ್ಲಿ ನೀವು ಜನ್ಸಿ ಮಕ್ಕಳು ಏನು ಸ್ಪಷ್ಟವಾಗಿದ್ರು ಅದೇ ತರ ಮಾಡ್ಬೇಕಿತ್ತು. ಇಲ್ಲಿ ಎಲ್ಲರೂ ಅವರೇ ಇಲ್ಲ ಅಂತ ನಾನು ಪ್ರಾರಂಭಕ್ಕೆ ಅಂತ ಹೇಳಿದೆ. ಅವರು ಘೋಷಣೆಗಳನ್ನ ಅದಕ್ಕೂ ಇದಕ್ಕೆ ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಇವ್ರಿಗೂ ಬೈತಾರೆ, ಅವರಿಗೂ ಬೈತಾರೆ. ಅವ್ರ ಪದಗಳ ಬಳಕೆ, ಅವ್ರಿಗೆ ಯಾವ ಮುಜುಗರಗಳಿಲ್ಲ. ಅವರು ನೋಡಿ, ವಿದ್ಯಾರ್ಥಿಗಳು ಹೇಳಿದ್ರು, ಪ್ಯಾಡ್ ನಾವು ಬಳಸುವ ಪ್ಯಾಡೇ ಸೋರಿಕೆ ಆಗೋಲ್ಲ, ನಿಮ್ಮ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿದ್ರು. ಆ ಮಕ್ಕಳಿಗೆ ಏನು ಮುಜುಗರ ಇದೆ, ಏನು ಮುಜುಗರ ತಿಳಿದು ಗೊತ್ತಿಲ್ಲ ಅವರಿಗೆ. ಓಪನ್ ಆಗಿ ಹೇಳ್ತಾ ಇದ್ರು. ಎಷ್ಟು ಸೀರಿಯಸ್ ಆಗಿ, ಒಂದಿಷ್ಟು ಅಳಕು ಅಂತ ಹೇಳಿ ಏನೂ ಇಲ್ಲ. ನಾವು ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಕ್ಕೆ ಹೋಗ್ಬೇಕು. ಇಡೀ ವ್ಯವಸ್ಥೆಯಲ್ಲಿ ಏನಾಗಿದೆ, ನಾನು ಅದನ್ನ ಹೇಳೋದು, ಈ ನೀಟ್ ಪರೀಕ್ಷೆ ಮುಂದೆ ಸೋರಿಕೆ ಆಗುತ್ತೋ ಆಗಲ್ವೋ, ಇನ್ನೇನು ಕ್ರಮಬದ್ಧ ಆಗುತ್ತೋ, ಅದು ಇರ್ಲಿ, ಒಂದು ಭಾಗ ಇರುವ. ಆದ್ರೆ ಇಡೀ ವ್ಯವಸ್ಥೆಯನ್ನ ವ್ಯವಸ್ಥೆ ಬದಲಾವಣೆಗೆ ಅದೊಂದು ಪಾಠವಾಗಿ ಎಲ್ಲ ಬದಲಾವಣೆಗೆ ಮುನ್ನುಡಿ ಆಗ್ಬೇಕದು.
ನಾವು ಇದರನ್ನು ಬದಲಾಗದೆ ಹೋದ್ರೆ ದೇಶ ಮತ್ತೆ ಶ್ರೀಲಂಕಾದ ಪರಿಸ್ಥಿತಿಗೋ, ನೇಪಾಳದ ಪರಿಸ್ಥಿತಿಗೋ, ಬಾಂಗ್ಲಾದ ಪರಿಸ್ಥಿತಿಗೋ ಬಂದು ಹೋಗುವಂತ ಅಪಾಯ ಇರ್ತದೆ. ಸಹಜವಾಗಿ ಏನಾಗುತ್ತೆ ಗೊತ್ತಾ, ಇಂಥ ಪರಿಸ್ಥಿತಿನ ಈ ತರ ಈಗ ವಿದ್ಯಾರ್ಥಿಗಳು ಒಂದು ಫೋಕಸ್ ಆಗಿ ಹೋರಾಟ ಮಾಡ್ತಾರೆ, ಒಂದು ವಿಷಯ ಕೇಂದ್ರೀಕೃತವಾಗಿದ್ರು. ಅವ್ರನ್ನ ಬಳಸ್ಕೊಳ್ಳಕ್ಕೆ ಬೇರೆದವ್ರು ಬೇರೆ ಬೇರೆ ಉದ್ದೇಶವನ್ನು ಮಾಡ್ತಾರೆ. ಅದು ಯಾರು ಮಾಡ್ತಿರೋದು ನಮಗೆ ಅರಿವಾಗೋದಿಲ್ಲ. ಈಗ ನೋಡಿ, ಯಾರೋ ಒಬ್ಬರಲ್ಲಿ ಒಂದು ದೊಡ್ಡ ಕಾರ್ನ ಸುಡುವುದಕ್ಕೆ, ಪೆಟ್ರೋಲ್ ಇದಕ್ಕೆ ಬೆಂಕಿ ಹಾಕಲಾಗ್ತದೆ. ಅವ್ರಿಗೇನು ಅದ್ರದ್ದೇನು ಮಕ್ಕಳು ಯಾರ ಮೇಲೆ ಕಳಂಕ ಬರ್ತಿತ್ತು? ಅದು ಸ್ಫೋಟ ಆಗಿ 4-5 ವಿದ್ಯಾರ್ಥಿ ಸತ್ತೋದು ಇಟ್ಕೊಳ್ಳಿ, ಮಕ್ಕಳು ಸತ್ತೋದು ಇಟ್ಕೊಳ್ಳಿ, ಎಷ್ಟು ಮಟ್ಟ ಅನಾಹುತ ಆಗ್ತಿತ್ತು ಸರ್. ಮತ್ತೆ ಸರ್ಕಾರದ ವೈಫಲ್ಯ ಅಂತ ಸರ್ಕಾರದ ಮೇಲೆ ಹೊಣೆಗಾರಿಕೆ ಬರ್ತಿತ್ತು. ಒಂದು ಲೋಡ್ ಕಲ್ಲು, ಬಾರ್ಡರ್ಸ್ ಕಲ್ಲು ಬಂದಿತ್ತು. ಅಂತ ಜಂತರ್ ಮಂತರಿಗೆ ಅಷ್ಟೋ 600-700 ಜನ ರಾಜ್ಯಸಭೆ ಸದಸ್ಯರು, ಲೋಕಸಭೆ ಸದಸ್ಯರು, ಅಷ್ಟು ಜನ ಜನಪ್ರತಿನಿಧಿಗಳು, ಎಲ್ಲ ಉನ್ನತ ಮಟ್ಟದ ಅಧಿಕಾರಿ ಇರೋ ಪ್ರದೇಶಕ್ಕೆ ಅಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇರೋ ಸಂದರ್ಭ ಹೇಗೆ ಅದು ಬಂದು ಸೇರ್ತದೆ? ಯಾರೇ ತಂದಿರ್ಲಿ, ಈ ಪ್ರತಿಭಟನೆ ಮಾಡೋರೇ ತಂದಿರ್ಲಿ ಅಥವಾ ಅವ್ರ ವಿರುದ್ಧವಾಗಿ ತಂದಿರ್ಲಿ, ಅದು ಹೇಗೆ ಬರ್ತದೆ? ಅದೆಷ್ಟು ಸುರಕ್ಷಿತವಾಗಿರುತ್ತೆ? ಅದೆಲ್ಲ ಬಹಳ ಅಪಾಯಕಾರಿ ಅಲ್ವಾ? ಪ್ರತಿಯೊಂದನು ಅದರಲ್ಲಿರುವಂತ ಎಲ್ಲ ವಿಚಾರಗಳು, ಪೊಲೀಸರನ್ನ ಅಂಕಲ್ ಅಂತ ಕರೆದ ವಿಚಾರ ಇರ್ಬೋದು, ಲಾಠಿ ಚಾರ್ಜ್ ಮಾಡಕ್ ಹೋದಾಗ ಜನಗಣಮನ ಹಾಡಿದಿರುವಂತದ್ದು ಇರ್ಬೋದು, ಇದ್ರೊಳಗೆ ಷಡ್ಯಂತ್ರ ಆಗಿದೆ ಅಂತ ಹೇಳುವ ಚರ್ಚೆಗಳು ನಡೀತಿದೆ, ಫಂಡಿಂಗ್ ಆಗಿದೆ ಅಂತ ಹೇಳುವ ಚರ್ಚೆಗಳು, ಅಥವಾ ದೇಶದ ವಿರುದ್ಧವಾದಂತಹ ಚರ್ಚೆಗಳು ಹೊರಗಿಂದ ಒಳಗಿಂದ ಎರಡೂ ಕಡೆ ಆಗಿರೋದು, ಎಲ್ಲವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಹಾಗಾದಾಗಷ್ಟೇ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಅದು ಸಾಧ್ಯ ಆಗುತ್ತೆ. ನಾನಾಗ್ಲೂ ಪ್ರಸ್ತಾಪ ಮಾಡಿದಾಗ ಮೋದಿದ ವಿಡಿಯೋ, ಅವ್ರು ಫಸ್ಟ್ ವಿಡಿಯೋ ಮಾಡೋದಲ್ಲ, ಅದು ಕೂಡ ಅವ್ರ ಅಟೆನ್ಷನ್ ಬಿಲ್ಡ್ ಮಾಡುವಂತ ಪ್ರಯತ್ನ ಅನ್ಕೊಳ್ತೇನೆ ನಾನು. ಯಾಕಂತಂದ್ರೆ ಅವರ ಮೀಡಿಯಾ ಹ್ಯಾಂಡಲ್, ಅವ್ರಿಗಿರುವಂತ ಮೀಡಿಯಾ ಹ್ಯಾಂಡಲ್, ಅವರ ಟೀಮ್ ವರ್ಕ್ ಹೇಗಿದೆ ಅನ್ನೋದು ನಾವು ನೋಡಿದ್ದೇವೆ. ಯಾವ ಆಂಗಲ್ ನಲ್ಲಿ ಕ್ಯಾಮರಾ ಇಟ್ಟು ಶೂಟ್ ಮಾಡ್ತಾರೆ ಅಂತ. ಒಂದು ಸೆಲ್ಫಿ ವಿಡಿಯೋ ಮಾಡ್ತಾರೆ, ಅದು ಆಂಗಲ್ ಚೆನ್ನಾಗಿರೋದಿಲ್ಲ, ಕನಿಷ್ಠ ಅಷ್ಟು ಜ್ಞಾನ ಇಲ್ಲದೆ ಇರ್ಲಿಕ್ಕಿಲ್ಲ, ಅವರ ಟೀಮ್ ಅವ್ರು ಸಜೆಸ್ಟ್ ಮಾಡೋದು ಇರ್ಲಿಕ್ಕಿಲ್ಲ. ಬಹುಶಃ ಮಧ್ಯರಾತ್ರಿ ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಜನ ಅವ್ರ ಬಗ್ಗೆ ಮಾತಾಡ್ಕೊಳ್ತಾರೆ. ಯಾರೆಲ್ಲ ಅವ್ರನ್ನ ವಿರೋಧ ಮಾಡ್ತಾ ಇದ್ರು, ಈ ಅವ್ರನ್ನ ಬೆಂಬಲಿಸೋರ್ಗಿಂತ ವಿರೋಧ ಮಾಡೋರ ಆ ವಿಡಿಯೋನ ಹೆಚ್ಚು ನೋಡಿದ್ದು ಹೆಚ್ಚು, ಅದನ್ನ ಶೇರ್ ಮಾಡಿದ್ದು ಹೆಚ್ಚು. ಅದು ಕೂಡ ಒಂದು ಅಟೆನ್ಷನ್ 100%. ಯಾಕೆಂದ್ರೆ ನಮಗೆ 12 ಅಂದ್ರೆ ಮಧ್ಯರಾತ್ರಿ, ಸಾಕಷ್ಟು ಜನಕ್ಕೆ ಅಂದ್ರೆ ಅವರಿಗೆ 12 ಗಂಟೆ ಮಧ್ಯರಾತ್ರಿ ಅಲ್ಲ. ಅವರ ಕಾರ್ಯಕಲಾಪ 18 ಗಂಟೆ ಅವರು ಕೆಲಸ ಮಾಡುವಂತ ಕಾರಣಕ್ಕಾಗಿ, 24 ಗಂಟೆ 18 ಗಂಟೆ ಕೆಲಸ ಮಾಡುವ ಕಾರಣಕ್ಕಾಗಿ ಅದೊಂದು ಭಾಗ. ಪ್ಲಸ್ ಪ್ರಧಾನಿ ಅವರಿಗೆ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದಾಗ ಅವರ ಟೀಮ್ ಅನ್ನ ಕರೆದು ತಕ್ಷಣ ಮಾಡೋದಕ್ಕೆ ಏನು ಸಮಸ್ಯೆಗಳಲ್ಲ. ಅದು ಹಾಗೆ ಮಾಡಿದೆ, ನೀವು ಹೇಳಿದಾಗೇನೆ ಕರೆಕ್ಟ್. ಅವರ ಗಮನವನ್ನು ಸೆಳೆಯುವ ಉದ್ದೇಶ. ಯಾಕಂದ್ರೆ ನಮ್ಮನ್ನ ಪ್ರಧಾನಿ ಇದ್ದ ಹಾಗೇನೆ ಮಾಡಿದ್ರು. ಎಷ್ಟು ಸೂಕ್ಷ್ಮ ನೋಡಿ, ಎಡಭಾಗದ ಮೀಸೆ ಸ್ವಲ್ಪ ಎದ್ದಿದೆ ಅಂತ ಹೇಳಿದ್ರು, ಹಲ್ಲು ಕಪ್ಪಾಗಿ ಕಾಣ್ತಾ ಇದೆ ಅಂದ್ರೆ ಜನ ಅದು ಅವ್ರ ಉದ್ದೇಶ ಇದೆ. ಅದೆಲ್ಲ ಮಾಡಿದ್ದಾರೆ, ಇವ್ರನ್ನ ಬೆಂಬಲಿಸೋರು ಯಾರು ಮಾಡ್ಲಿಲ್ಲ, ಅಲ್ಲ ಯಾರು ವಿರೋಧ ಮಾಡ್ತಾರೆ ಅವ್ರನ್ನೇ ಮಾಡಿದ್ರು. ಅಲ್ಲ, ಯಾಕಂದ್ರೆ ಅವರ ಗಮನ ಸೆಳೆಯುವ ಕೆಲಸ ಮಾಡಿದ್ದಾರೆ. 100% ಅದೇ ಉದ್ದೇಶ. ಅದು ನೋಡಿ, ಅದೇ ಮರುದಿನ ವಿಡಿಯೋ ಮಾಡಿದಾಗ ಫುಲ್ ಫ್ಲೆಚ್ ಆಗಿದ್ದಾರೆ, ದೂರ ಇದ್ರು, ನೀಟ್ ಆಗಿದ್ದಾರೆ. ಫಸ್ಟ್ ದಿನಕ್ಕೂ ತುಂಬಾ ಸೀರಿಯಸ್ ಆಗಿ ಕಳೆಗುಂದಿದ ಹಾಗೆ, ಒಂಥರ ಬೇಜಾರದಲ್ಲಿದ್ದಾಗೆ. ಆದ್ರೆ 100% ಅವ್ರ ಗಮನ ಸೆಳೆಯೋದಕ್ಕೆ ಮಾಡಿದ್ರೆ ಬಿಟ್ರೆ ಬೇರೆ ಏನೂ ಅಲ್ಲ. ಇವನ್ ಪ್ರಧಾನಿಗೆ ಮಧ್ಯರಾತ್ರಿ ಅವ್ರು ಮಲಗಿದವರೇ ಅದನ್ನ ಮಾಡ್ಬೇಕು ಅಂತ ಹೇಳಿ ಯೋಚನೆ ಬಂದ್ರು ಸಹ ಒಂದು 2 ನಿಮಿಷ ಕೊಟ್ರೆ ಅವ್ರ ಟೀಮ್ ಅವರೆಲ್ಲ 100% ಬರೋರು, ಎಲ್ಲ ಒಂದು ಕ್ಷಣ ಮಾತ್ರದಲ್ಲಿ ಆಗೋ ಕೆಲಸಗಳು ಅವರು ಅದೇ ಮಾಡಿದೆ. ಅಂದ್ರೆ ಅವ್ರು ತಕ್ಷಣ ಗ್ರಹಿಸಿದ್ದಾರೆ, ಅವರ ಟೀಮ್ ಅವರು ಗ್ರಹಿಸಿದ್ದಾರೆ. ಹೀಗಾಗುತ್ತೆ ಅಂತ ಹೇಳುವ ವ್ಯತಿರಿಕ್ತ ಪರಿಣಾಮ ಅದು ಇನ್ನೂ ತೀವ್ರ ಸ್ವರೂಪ ಪಡೆಯುತ್ತೆ ಅಂತ ಹೇಳುವ ಅರಿವಾಗಿಯೇ ಮುಂದಿನ ಸಿದ್ಧತೆಗಳಿಗಾಗಿ ಅದನ್ನ ಮಾಡಿದೆ. 100% ಅದ್ರಲ್ಲಿ ಏನು ಅನುಮಾನಗಳಿದೆ. ಈಗ ಉಳಿದೆಲ್ಲ ಮಾತಾಡ್ತಾರೆ, ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಾರೆ, ಇವರು ಷಡ್ಯಂತ್ರ ಮಾಡ್ತಿದ್ದಾರೆ, ರಾಹುಲ್ ಗಾಂಧಿ ವಿದೇಶದಲ್ಲಿ ಟೂರ್ ಅಲ್ಲಿ ಇದ್ದ, ಅದೇನೋ ಚರ್ಚೆ ಮಾಡ್ತಾರೆ. ಆದ್ರೆ ಇವ್ರ ಮಕ್ಕಳು ತಪ್ಪು ಅಂತ ಹೇಳಿ ಅಧಿಕೃತವಾಗಿ ಯಾರು ಹೇಳ್ತಿಲ್ಲ. ಹಿತೈಷಿಗಳು ಸ್ವಲ್ಪ ಗ್ರೂಪ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟೂಲ್ ಕಿಟ್ ತರ ಮೆಸೇಜ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಅದನ್ನ ವ್ಯಂಗ್ಯ ಮಾಡಬಹುದೇ ವಿನಃ ಅಧಿಕೃತವಾಗಿ ಪಕ್ಷದ ಜವಾಬ್ದಾರಿಯಲ್ಲಿರುವ ಹುದ್ದೆಯವರು ಯಾರು ತಪ್ಪಿತಸ್ಥ ಅಂತ ಹೇಳಲ್ಲ. ಇವರು ಅವ್ರನ್ನ ತಪ್ಪಿತಸ್ಥ ಅಂತ ವಾದ ಮಾಡ್ಕೊಂಡು ಕೂತ್ರೆ ಇವರು ಯಾರು ಉಳಿಯಲ್ಲ. ಅವ್ರು ಚೆನ್ನಾಗಿ ಅದರ ಮುಂದೆ ಆಗುವಂತ ಪರಿಣಾಮವನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಜೊತೆಗಿರೋರಿಗೆ ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಬಾಯಿಗೆ ಬಂದಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಈ ಬೇರೆ ದಿಕ್ಕಿನಲ್ಲೇ ಸಾಕ್ತಾ ಇತ್ತು. ಹೌದು ನೋಡಿ, ಕೇಂದ್ರದ ಪರೀಕ್ಷಾ ಸುಧಾರಣೆ ಬಗ್ಗೆನೂ ಏನು ಈಗ ನಂದನ್ ನೀಲಕೇಣಿಯವರ ನೇತೃತ್ವದ ಉನ್ನತ ಮಟ್ಟದ ತಂಡ ರಚನೆ ಮಾಡಿದ್ರೆ ಅದರ ನಿರ್ಧಾರವನ್ನು ಸಹ ಜೆನ್ಜಿ ಜನರೇಷನ್ಗೆ ಫಸ್ಟ್ ಹೇಳಿರುವಂತವ್ರೀಗ ಅದನ್ನು ಸರ್ಕಾರದ ಆದೇಶವಾಗಿ ಮೀಡಿಯಾಗಳನ್ನ ಪತ್ರಿಕಾಗೋಷ್ಠಿ ಮಾಡಿ ಉದ್ದೇಶ ಮಾಡಿ ಹೇಳಿದಂತ ಹೇಳಿಕೆನೇ ಅಲ್ಲ, ಅದನ್ನ ಹೇಳಿದ ರೀತಿಯೇ ಅದು 100% ಅವರು ಆ ಜನರೇಷನ್ ಅನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ. ಅದು ಬಿಜೆಪಿ ಅಥವಾ ಮೋದಿ ಅವರಿಗೆ ಮಾತ್ರ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳಿಗೂ ಅದೊಂದು ಪಾಠ ಆಗ್ಬೇಕು. ಅವರು ನೆಕ್ಸ್ಟ್ ಜನರೇಷನ್ ಹೇಗಿದೆ, ನಾವು ಏನ್ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಎಲ್ಲವೂ ಅದರ ಒಂದು ಅರಿವಿನ ಭಾಗ. ಇವನ್ ಮಾಧ್ಯಮಗಳು ಸಹ ಅಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟ ಆಗ್ತಿದ್ದ ಸಂದರ್ಭದಲ್ಲಿ ಅವರ ಉಡುಗೆ ತೊಡುಗೆ, ಅವರ ದೈಹಿಕ ಇರೋದು, ದೇಹದ ಭಾಗಗಳ ಬಗ್ಗೆ ಇದೆಲ್ಲ ಕಮೆಂಟ್ ಮಾಡ್ತಾ ಇದ್ರು. ನೀಟ್ ಅಂದ್ರೆ ಫುಲ್ ಫಾರ್ಮ್ ಏನಂತ ಕೇಳೋದು, ನೀವು ಎಲ್ಲಿಂದ ಬಂದಿ ಅಂತ ಕೇಳೋದು, ಏನಕ್ಕೆ ಹೋರಾಟ ನಡೀತಿದೆ ಅಂತ ಕೇಳೋದು, ಅಂದ್ರೆ ಒಂದು ಬಹುತೇಕ ವ್ಯಂಗ್ಯ ಮಾಡಕ್ಕೆ ಮಾಡ್ತಾ ಇದ್ರು. ಅವರು ಆ ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತ ಹೇಳಿ ಮಕ್ಕಳು ಮಾಡಿದಾಗ ಯಾವ ಮೀಡಿಯಾಗೂ ಬೇಡ ಅಂತ ಹೇಳುವ ಹಂತಕ್ಕೆ ಹೋಯ್ತು. ಅದು ಸಹ ಅಪಾಯಕಾರಿ. ಮೀಡಿಯಾಗಳು ತಮ್ಮ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸ್ತಿಲ್ಲ ಅಂತ ಕಾರಣಕ್ಕಾಗಿ ಅವರು ಹಾಗೆ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಬಿಜೆಪಿಯವನ್ನ ಅಥವಾ ಕೇಂದ್ರ ಸರ್ಕಾರವನ್ನ ಅಷ್ಟೇ ಟಾರ್ಗೆಟ್ ಇಲ್ಲ, ಇವತ್ತು ಬಿಜೆಪಿ ಧ್ವಜಗಳನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ,
ಯಾರೊಬ್ಬ ಧ್ವಜ ಎತ್ಕೊಂಡು ಬಂದವನಿಗೆ ಬಿಜೆಪಿ ಧ್ವಜ ಎತ್ಕೊಂಡು ಬಂದವನಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಅದನ್ನ ಪ್ರತಿಯೊಂದು ಕ್ಷೇತ್ರದವರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳೋದು. ಪೊಲೀಸರ ಮೇಲೆ ಹಲ್ಲೆ ಆಗಿರುವಂತಾಗಿರ್ಬೋದು, ಗೋ ಬ್ಯಾಕ್ ಮೀಡಿಯಾ ಅಂತ ಹೇಳಿರೋದು, ಮೀಡಿಯಾಗಳಿಗೆ ಜವಾಬ್ದಾರಿನ ಏನು ನಾವು ಮಾಡ್ಕೊಳ್ಬೇಕು ಅಂತ ಹೇಳೋದನ್ನ ತಿಳ್ಕೊಳ್ಳುವಂಥದ್ದು ಸಹ ಇದೆ. ಎಲ್ಲೂ ಅವರೇ ಲೈವ್ ಇದ್ದಾರೆ, ಅವ್ರಿಗೆ ಯಾರನ್ನು ಡಿಪೆಂಡ್ ಆಗಿಲ್ಲ. ನೀವು ಕೊಡುವಂತ ಸುಳ್ಳು ಸುದ್ದಿಗಳು ಅವಶ್ಯಕತೆ ಇಲ್ಲ, ನೀವು ಬಂದು ದಿಕ್ಕು ತಪ್ಪಿಸಬೇಕಾಗಿಲ್ಲ. ನಾವು ಸಹ ಅಷ್ಟೇ, ಮಕ್ಕಳು ಮೀಡಿಯಾಗಳು ಸಹ ಯೋಚನೆ ಮಾಡ್ಬೇಕಲ್ವಾ, ಗಂಭೀರ ವಿಚಾರವಾಗುತ್ತೆ. ಆ ಹೋರಾಟದ ತೀವ್ರತೆ ಏನು ಇವರು ಅರ್ಥ ಮಾಡ್ಕೊಂಡು ಏನು ಕ್ರಮ ಆಗ್ಬೇಕಾಗಿದೆ, ಪರೀಕ್ಷೆ ಸೋರಿಕೆಯಿಂದ ಆಗಿರುವ ವ್ಯತಿರಿಕ್ತ ಪರಿಣಾಮಗಳೇನು, ಸಾವನ್ನಪ್ಪಿದ ಕುಟುಂಬದ ಪರಿಸ್ಥಿತಿಗಳೇನು, ಖಿನ್ನತೆಗೆ ಒಳಗಾದವರ ಪರಿಸ್ಥಿತಿ ಏನು, ಯಾಕಾಗಿ ಹೀಗಾಗುತ್ತೆ, ಆ ವಿಚಾರದ ಕಡೆ ಫೋಕಸ್ ಆಗ್ಬೇಕಲ್ಲ. ವೈದ್ಯಕೀಯ ಪರೀಕ್ಷೆಯ ಆಯ್ಕೆಗಳ ಪ್ರಕ್ರಿಯೆಗಳು ಏನದ ವ್ಯವಸ್ಥೆ, ಅದರ ಬಗ್ಗೆ ಒಂದು ಜ್ಞಾನ ಕಣ್ಣು ತೆರೆಸುವ ಕೆಲಸಗಳಾಗಬೇಕಾಗಿತ್ತ. ನಿಮ್ಮ ನಡವಳಿಕೆನೂ ಸಹ ಮಕ್ಕಳು ಇವತ್ತು ಪ್ರಶ್ನೆ ಮಾಡಿದ್ದಾರೆ, ಹಲ್ಲೆ ಮಾಡುವಂತಹ ಹೋಗಿದ್ದಾರೆ, ವ್ಯಂಗ್ಯ ಮಾಡಿದ್ದಾರೆ. ಎಷ್ಟು ಮಟ್ಟಕ್ಕೆ ಗೋ ಬ್ಯಾಕ್ ಮೀಡಿಯಾ ಅಂತ ಹೇಳಿದ್ದಾರೆ. ಅವ್ರು ನಿಮ್ಮನ್ನ 1% ಅವಲಂಬಿಸಿಲ್ಲ. ಮೀಡಿಯಾ ಯಾವ ರೀತಿ ಮೀಡಿಯಾ ಬೇಡ, ಸೋಷಿಯಲ್ ಮೀಡಿಯಾನೇ ಸಾಕು ಅವರಿಗೆ ಜನಕ್ಕೆ ತಲುಪಿಸುವ. ನಿಜನೂ ಸಹ ನಾವು ನಮ್ಮ ನಿರ್ಧಾರವನ್ನು ನಮಗೆ ಬೇಕಾದ ರೀತಿಯಲ್ಲಿ ಜನತೆಗೆ ತಿಳಿಸುವ, ತಪ್ಪುದಾರಿಗೆ ಎಳೆಯುವ ಪ್ರಯತ್ನಗಳ ಮಾಡುವಂತ ಮೀಡಿಯಾಗಳನ್ನ ಯಾಕೆ ಒಪ್ಕೊಳ್ಬೇಕಾಗುತ್ತೆ? ಅದರ ಬದಲು ಅವರೇ ಸ್ವತಂತ್ರವಾದಂತಹ ವ್ಯವಸ್ಥೆಯನ್ನು ಜನರಿಗೆ ತಲುಪುವ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಸಂದೇಶಗಳು ತಲುಪಿದೆ, ಲಕ್ಷಾಂತರ ಜನ ಅಥವಾ ಕೋಟ್ಯಾಂತರ ಜನರಿಗೆ ಏನಾದ್ರು ಸಂದೇಶ ತಲುಪಬೇಕು, ಎಲ್ಲ ವಿಚಾರಗಳು ತಲುಪಿಸಿದೆ. ಯಾರನ್ನು ನಿಮ್ಮ ಅವಲಂಬಿಸಿದ್ರು ಇರಲಿಲ್ಲ. ಅದು ಸಹ ಅಷ್ಟೇ, ಮಾಧ್ಯಮಗಳ ಮೇಲೆ ಕೈ ಮಾಡೋ ಹಂತಕ್ಕೆ ಹೋಗಿದ್ದಾರೆ. ಅದನ್ನು ಸಹ ನಕಾರಾತ್ಮಕವಾಗಿ ಯೋಚನೆ ಮಾಡೋಕ್ಕಿಂತ ಸುಧಾರಣೆಗೆ ಹೇಗೆ ಚೇಂಜಸ್ ಮಾಡ್ಬೇಕಾದ ಇನ್ನೂ ಸಹ ತೀವ್ರ ಆಗುತ್ತೆ. ಇದು ಮಕ್ಕಳು ಮಾತ್ರ ಅಲ್ಲ, ಎಲ್ಲ ಕಡೆಗೂ ಇದು ಪ್ರಶ್ನೆ ಮಾತ್ರ ಅಲ್ಲ. ನಾಳೆ ಎಲ್ಲರನ್ನು ಮಾಧ್ಯಮಗಳು ಪ್ರಶ್ನೆಗೆ ಒಳಗಾಗ್ಬೇಕಾಗುತ್ತೆ. ಪ್ರತಿಯೊಬ್ಬರು ಪ್ರಶ್ನೆಗೆ ಒಳಗಾಗ್ಲೇಬೇಕಾಗುತ್ತೆ. ನಮಗೆ ನಮ್ಮ ಇಚ್ಛೆಗೆ ಆಗಿ, ಮಾಧ್ಯಮದವರ ಇಚ್ಛೆಗಾಗಿ ನಮಗೆ ಬೇಕಾದಾಗೆ ಯಾವುದೋ ವಿಚಾರಗಳನ್ನು ತಿಳಿಸುವಂಥದ್ದು ಅಥವಾ ವಿಷಯಗಳನ್ನ ಹತ್ತಿಕ್ಕುವಂತ ಕೆಲಸಗಳು ಸಹ ಮಾಡಬಾರ್ದು ಅಂತ ಹೇಳೋದನ್ನ ದೊಡ್ಡ ಮಟ್ಟದಲ್ಲಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಮಕ್ಕಳು. ಅಲ್ಲಿ ಆದಂತಹ ಬೆಳವಣಿಗೆ, ಅದಾದ ನಂತರ ರಾಜಕೀಯವಾಗಿ, ರಾಜಕೀಯೇತರವಾಗಿ ಅನೇಕ ಬೆಳವಣಿಗೆಗಳಿಗೆ, ಅನೇಕ ಸನ್ನಿವೇಶಗಳಿಗೆ ಈ ಹೋರಾಟ ಕಾರಣ ಆಯಿತು. ಕುರಿತಾಗಿ ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಕೊಟ್ಟರು. ಧನ್ಯವಾದ. ಸ್ನೇಹಿತರೆ, ನಿಮಗೆ ಏನಿಸ್ತು ಈ ಬೆಳವಣಿಗೆ? ಜೊತೆಗೆ ಒಟ್ಟಾರೆ ಈ ನೀಟ್ ಅಕ್ರಮ ಅಂತಲ್ಲ, ಅದ್ರಾಚೆಗೆ ಒಂದು ಯುವ ಸಮೂಹದ ಹೋರಾಟವನ್ನ ಗಮನಿಸಿದಾಗ ನಿಮ್ಗೆ ಏನಾದ್ರು ಅನ್ಸಿದ್ರನ್ನ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್ ಈ ಎಪಿಸೋಡ್ ಅನ್ನು ನೋಡಿದ್ದಕ್ಕಾಗಿ. ಮುಂದಿನ ವಿಚಾರದ ಜೊತೆಗೆ ಮಾತನಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಬರ್ತೇವೆ. ಎಲ್ರಿಗೂ ಧನ್ಯವಾದ.